ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಹಣಕಾಸು ಸಚಿವೆ, ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಕರ್ನಾಟಕದಲ್ಲಿ ಮುಂದಿನ ಕೆಲವೇ ತಿಂಗಳಲ್ಲಿ ಚುನಾವಣೆ ಇದೆ. ಕೇಂದ್ರ ಸರ್ಕಾರ ಮುಂದಿನ ವರ್ಷ ಲೋಕಸಭೆ ಚುನಾವಣೆಯನ್ನು ಎದುರಿಸೋದಿದೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದಕ್ಕಿಂತ ಹೆಚ್ಚು ಸಂಬಂಧಗಳಿರೋ ಕಾರಣದ ಆಧಾರದ ಮೇಲೆ ಕರ್ನಾಟಕ ಮತ್ತು ಕನ್ನಡಿಗರ ನಿರೀಕ್ಷೆ ನಾಳೆಯ ಬಜೆಟ್ನಿಂದ ಬಹಳ ಹೆಚ್ಚು ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಒಂದು ಭಾಗ. ಇನ್ನೊಂದು ಮಧ್ಯಮ ವರ್ಗ, ಬಿಜೆಪಿಯ ವೋಟ್ ಬೇಸ್ ಅಂತ ಪರಿಗಣನೆ ಮಾಡಲಾದಂಥ ಈ ಮಧ್ಯಮ ವರ್ಗದ ನಿರೀಕ್ಷೆ ಪ್ರತಿ ನಿಮಿಷಕ್ಕೂ ಹೆಚ್ಚುತ್ತಾ ಇದೆ ಮತ್ತು ಎಲ್ಲ ಆಯಾಮಗಳಲ್ಲೂ ಇದೆ. ಸಮಗ್ರವಾಗಿ ಇದಕ್ಕೆ ಪರಿಹಾರ ಕೊಡೋದು ಸಾಧ್ಯನಾ ಅಂದರೆ ಏನೇ ಸರ್ಕಸ್ ಮಾಡಿದ್ರು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಆದಂಗೆ ಆಗಬಾರ್ದು ಅನ್ನೋ ಒಂದು ಸಮತೋಲನದ ಸೂತ್ರವನ್ನು ನಿರ್ಮಲಾ ಅಕ್ಕ ಮೋದಿ ಲೆಕ್ಕದ ಮೂಲಕ ಕೊಡ್ತಾರ ನಮಗೆ ಅನ್ನೋ ಒಂದು ಪ್ರಶ್ನೆ ಮತ್ತು ಕುತೂಹಲ ನಮ್ಮಲ್ಲಿದೆ. ಇದು ಮೊದಲನೇ ಚರ್ಚೆಯ ವಿಷಯ, ಮೋದಿ ಲೆಕ್ಕ. ಇತ್ಲಾಗೆ ಒಂದು ಕಡೆ ಸಹೋದರರು ಒಬ್ಬರು ಬೆನ್ನಿಗೊಬ್ಬರು ನಿಂತು ಒಬ್ಬರ ರಕ್ಷಣೆಗೆ ಇನ್ನೊಬ್ಬರು ಮಾಡ್ತಿದ್ರೆ, ಮತ್ತೊಂದು ಪಕ್ಷದಲ್ಲಿ ಸಹೋದರರು ಒಬ್ರಿಗೊಬ್ರು ರಾಜಕೀಯ ವಿರೋಧಿಗಳಾಗಿ ಅದರ ಆಯಾಮಗಳು, ಅದರ ಬೆಳವಣಿಗೆಗಳನ್ನ ನಾವು ಗಮನಿಸ್ತಿದ್ದೇವೆ. ಜನಾರ್ದನ್ ರೆಡ್ಡಿ ಅವರ ಇತ್ತೀಚಿನ ನಡೆ ಮತ್ತು ನಿರ್ಧಾರಗಳ ಪರಿಣಾಮ ಯಾವ ಪಕ್ಷದ ಮೇಲೆ ಹೇಗೆ ಬೀರೋದಿದೆ ಅಂತ ನಾವು ಕಾದು ನೋಡಬೇಕಿದೆ ಅಷ್ಟೇ. ಅದನ್ನು ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ಎರಡನೇ ಚರ್ಚೆಯಾಗಿ ನಾವು ಮಾಡೇ ಬಿಡೋಣ. ರೆಡ್ಡಿ ರಾಜಕೀಯ, ಈ ಎರಡು ಚರ್ಚೆ ವಿಷಯಗಳ ಹೆಡ್ಲೈನ್ಸ್. ಟು ದ ಪಾಯಿಂಟ್. ನಾಳೆ ಕೇಂದ್ರದ ಬಜೆಟ್, ಚುನಾವಣೆ ವರ್ಷದಲ್ಲಿರುವ ಕರ್ನಾಟಕದಿಂದ ಹೆಚ್ಚುತ್ತಿರುವ ನಿರೀಕ್ಷೆ. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಹಣಕಾಸು ಸಚಿವರು ಆದ್ಯತೆ ಮತ್ತು ಜನಪ್ರಿಯತೆ ನಡುವಿನ ಸವಾಲನ್ನ ಎದುರಿಸುತ್ತಾರೆ. ಬೆಂಗಳೂರಿನಲ್ಲಿ ಐಟಿ ಮತ್ತು ಸ್ಟಾರ್ಟ್ಅಪ್ಗಳ ನಿರೀಕ್ಷೆ, ಹಳೆ ಮೈಸೂರು ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಕೃಷಿ ಸಂಬಂಧಿತ ನಿರೀಕ್ಷೆಗಳು ಹಲವು. ಕಲ್ಯಾಣ ಕರ್ನಾಟಕದಲ್ಲಿನ ಜೀವನದ ಗುಣಮಟ್ಟ ಮತ್ತು ಸುಧಾರಣೆಯ ನಿರೀಕ್ಷೆ. ರಾಜಕೀಯ ಭವಿಷ್ಯಕ್ಕಾಗಿ ಸಹೋದರರು ಮತ್ತು ಮಾಜಿ ಪಕ್ಷದ ವಿರುದ್ಧ ಜನಾರ್ದನ್ ರೆಡ್ಡಿ ತಮ್ಮ ಪತ್ನಿ ಅರುಣಾ ಸ್ಪರ್ಧೆಯ ಘೋಷಣೆ. ಇನ್ನು ಇಲ್ಲಿರೋ 10 ಆಯಾಮಗಳನ್ನು ಚರ್ಚೆ ಮಾಡಬೇಕು, ಆದರೆ ಒಂದು ಚೌಕಟ್ಟಿಗೆ ಸೀಮಿತವಾಗಿ ಮಾಡೋಣ. ಚೌಕಟ್ಟನ್ನು ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಆದ್ಯತೆ, ಜನಪ್ರಿಯತೆ, ಬರಲಿರುವ ಚುನಾವಣೆಯ ಸೂಕ್ಷ್ಮತೆ. ಮೋದಿ ಲೆಕ್ಕದಲ್ಲಿ ಈ ಸವಾಲಿಗೆ ಉತ್ತರವಿದೆಯಾ ಎಲ್ಲ ನೋಡ್ಬೇಕಲ್ಲ. ಇನ್ನು 2024ರ ಲೋಕಸಭೆ ಚುನಾವಣೆ, ಮುಂಬರಲಿರುವ ಕರ್ನಾಟಕ ಚುನಾವಣೆ ನಡುವಿನ ಸಮತೋಲನದ ಸೂತ್ರ ಹೇಗಿರಲಿದೆ? ಮತ್ತೆ ಇತ್ತೀಚಿನ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಒಲವು, ಆ ಒಲವಿನ ಪ್ರತಿಬಿಂಬವನ್ನ ನಾಳೆಯ ಬಜೆಟ್ನಲ್ಲಿ ಕಾಣಬಹುದಾ? ಅದು ಅನುದಾನ ಅನ್ನಿ, ಕಾರ್ಯಕ್ರಮಗಳು ಅನ್ನಿ, ಅದು ಯಾವ್ದಾದ್ರು ರೂಪ ಸ್ವರೂಪಗಳಲ್ಲಿ ಬರ್ಬೋದು, ಆದರೆ ಬರುತ್ತಾ ಅನ್ನೋ ಪ್ರಶ್ನೆ. ಜನಾರ್ದನ ರೆಡ್ಡಿಯ ಇತ್ತೀಚಿನ ನಡೆ ನಿರ್ಧಾರಗಳಿಂದ ಆತಂಕಕ್ಕೆ ಒಳಗಾಗೋದು ಬಿಜೆಪಿಯೋ ಕಾಂಗ್ರೆಸ್ಸೋ? ಯಾಕೆ ಅಂತ ಆ ಒಂದು ಚಿಕ್ಕ ಚೊಕ್ಕ ಚರ್ಚೆ ಏನು ಮಾಡ್ತೀವಿ ಎರಡನೇ ಭಾಗದಲ್ಲಿ, ಆ ಸಂದರ್ಭದಲ್ಲಿ ಹೇಳೋಣ. ನಾವು ಏನು ಮಾಡಿದ್ದೀವಿ, ಸಮಾಜದ ಎಲ್ಲ ವರ್ಗದ ಜನರ ಬಳಿ ನ್ಯೂಸ್ 18 ಹೋಗಿದೆ. ನಿಮ್ಮ ನಿರೀಕ್ಷೆ, ನಿಮ್ಮ ಅಪೇಕ್ಷೆ ನಾಳೆಯ ಕೇಂದ್ರದ ಬಜೆಟ್ನಿಂದ ಏನು ಅನ್ನೋದನ್ನು ನಾವು ಕೇಳಿದ್ದೀವಿ. ಬಹಳ ಮುಕ್ತವಾಗಿ ನ್ಯೂಸ್ 18ನ ವೀಕ್ಷಕರು, ಕನ್ನಡಿಗರು ಮಾತನಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. ರೈತರ ಸಾಲ ಮನ್ನಾ ಮಾಡ್ತು ಅಂತೇಳಿ ಈ ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡಬೇಕು. ಗ್ಯಾಸು ಇದು ಎಲ್ಲ ರೇಟು ಎಲ್ಲ ಸ್ವಲ್ಪ ಕಮ್ಮಿ ಆಗಬೇಕು. ಪ್ರತಿಯೊಂದರಲ್ಲೂ ರೇಟ್ ಜಾಸ್ತಿ ಆಗಿರೋದನ್ನ ಕಡಿಮೆ ಮಾಡಬೇಕು. ಮಿಡಲ್ ಕ್ಲಾಸ್ನವ್ರಿಗೂ ಹೊಂದು ಬರೋ ಹಾಗೆ ಇದಾಗಬೇಕು. ಗಗನಕ್ಕೇರಿದ ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡಿ ಅವರು ಅಡುಗೆ ಮಾಡಲಿಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿ ಬಂದಿದೆ. ಇಂಡಸ್ಟ್ರಿ ಅವರಿಗಾಗಲಿ ಲ್ಯಾಂಡ್ಗಾಗಲಿ ಟ್ಯಾಕ್ಸ್ ಕನ್ಸೆಷನ್ಸ್ ಅದೆಲ್ಲ ಮಾಡಿಕೊಟ್ಟಲ್ಲಿ ಪ್ರೋತ್ಸಾಹ ಸಿಗುತ್ತೆ.
ಇಷ್ಟೆಲ್ಲ ನಿರೀಕ್ಷೆಗಳ ನಡುವೆ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕೂಡ ನಾಳೆಯ ಬಜೆಟ್, ಆ ಬಜೆಟ್ನಿಂದ ಹೊರಗೆ ಬರಲಿರುವ ಒಂದು ಆಶ್ವಾಸನೆ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. आज के वैश्विक परिस्थिति में भारत के बजट के तरफ न सिर्फ भारत का लेकिन पूरे विश्व का ध्यान है. डावाडोल विश्व की आर्थिक परिस्थिति में भारत का बजट भारत के सामान्य मानवी की आशा आकांक्षाओं को तो पूरा करने का प्रयास करेगा ही, लेकिन विश्व जो आशा की किरण देख रहा है उसे वो और अधिक प्रकाशमान नजर आए. ಈ ಚರ್ಚೆಯಲ್ಲಿ ನನ್ನ ಜೊತೆ ಸ್ಟುಡಿಯೋನಲ್ಲಿ ಭಾಗವಹಿಸ್ತಿದ್ದಾರೆ ಬಿಜೆಪಿಯ ವಕ್ತಾರರಾದ ಅಶೋಕ್ ಅವರು, ಇನ್ನು JDSನ ವಕ್ತಾರರಾದ ಚರಣ್ ಗೌಡ್ರಿದ್ದಾರೆ, ಕಾಂಗ್ರೆಸ್ನಿಂದ ಕವಿತಾ ರೆಡ್ಡಿ ಅವರು. ನಮಸ್ಕಾರ ಕವಿತಾ ರೆಡ್ಡಿ ಅವರೇ, ನನ್ನ ಧ್ವನಿ ಕೇಳ್ತಿದೆ ಅನ್ಕೋತೀನಿ. ನಿಖಿಲ್ ಮಾತಾಡ್ತೀನಿ, ಸ್ವಾಗತ ನಿಮಗೆ. ಕೆಲವೇ ನಿಮಿಷಗಳಲ್ಲಿ ಪ್ರಕಾಶ್ ಕಮ್ಮರಡ್ಡಿ ಅವರು ಇರ್ತಾರೆ, ಕೃಷಿ ತಜ್ಞರು, ಮತ್ತು ಆರ್ಥಿಕ ತಜ್ಞರಾದ BV ರುದ್ರಮೂರ್ತಿ ಅವರು ಕೂಡ. ನಿರೀಕ್ಷೆಗಳು ಹತ್ತಾರು, ರಾಜಕಾರಣವನ್ನು ಹೊರತುಪಡಿಸಿ ನೋಡ್ಬೋದಾ? ನಾವು ನಾಳೆ ಇದ್ರ ಬಗ್ಗೆ ಬೆಳಿಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ 9 ಗಂಟೆಯಿಂದ ರಾಜಕಾರಣವನ್ನು ಬೆರೆಸೋದಿಲ್ಲ. ಜನಕೇಂದ್ರಿತವಾದ ಚರ್ಚೆ ಆಗುತ್ತೆ. ಜನರಿಗೆ ಏನು ಸಿಕ್ತು, ರಾಜ್ಯಕ್ಕೆ ಏನು ಸಿಕ್ತು, ರಾಜ್ಯಗಳಿಗೆ ಏನು ಸಿಕ್ತು, ಕೇಂದ್ರ ಸರ್ಕಾರ ಹಿಂದಿನ ಬಜೆಟ್ನಲ್ಲಿ ಮಾಡಿದಂಥ ಘೋಷಣೆ ಅದ್ರ ಮೇಲೆ ಮತ್ತಷ್ಟು ಬೆಳವಣಿಗೆಯನ್ನು ತೋರಿಸೋವಂಥ ಬಜೆಟನ್ನು ಕೊಡುತ್ತೋ ಅಥವಾ ಆ ಘೋಷಣೆನ ಅಲ್ಲಿಗೆ ಬಿಟ್ಟು ಚುನಾವಣೆ ಕೇಂದ್ರಿತವಾಗಿ ಒಂದಷ್ಟು ನಿರ್ಧಾರಗಳನ್ನ ಮಾಡಿಬಿಡುತ್ತೋ, ಈ ರೀತಿ ಒಂದು ಚರ್ಚೆ ಆಗುತ್ತೆ. ಆದರೆ ಇವತ್ತು ರಾಜಕೀಯವನ್ನು ಸೇರಿಸಿ ಮಾಡೋಣ. ಕವಿತಾ ರೆಡ್ಡಿ ಅವರಿಂದ ಶುರು ಮಾಡೋಣ. ಕವಿತಾ ರೆಡ್ಡಿ ಅವರೇ, ಏನಪ್ಪ ಅಂದರೆ ಬೆಂಗಳೂರಿನಲ್ಲಿ ಒಂದು ರೀತಿ ನಿರೀಕ್ಷೆ, ಬಳ್ಳಾರಿನಲ್ಲಿ ಇನ್ನೊಂದು, ನೀವು ಹುಬ್ಳಿಗೆ ಬಂದರೆ ಮತ್ತೊಂದು, ಕರ್ನಾಟಕದಲ್ಲಿ ಚುನಾವಣೆ ಇದೆ. ಇದು ಕರ್ನಾಟಕ ಫೋಕಸ್ಡ್ ಬಜೆಟ್ ಆಗುತ್ತೆ ಅನ್ನೋ ನಿರೀಕ್ಷೆ ನಿಮ್ಮಲ್ಲಿದೆಯಾ ಅಂತ? ಅಲ್ಲ, ಕರ್ನಾಟಕ ಫೋಕಸ್ಡ್ ಬಜೆಟ್ ಆಗೋ ನಿರೀಕ್ಷೆ ಅಂತಲ್ಲ, ಆ ಒಂದು ಪ್ರಯತ್ನ ಅಂತೂ ಮಾಡ್ತಾರೆ. ಯಾಕಂದ್ರೆ ಇದು ಮೂಗಿಗೆ ತುಪ್ಪ ಸೋರುವಂತ ಪ್ರಯತ್ನ ಕೇಂದ್ರ ಸರ್ಕಾರ ಯಾವಾಗ್ಲೂ ಮಾಡ್ತಾನೆ ಬಂತು. ಇದು 2000 ಪ್ರತಿ ಬಾರಿನೂ ಇದೇ ತರ ಮಾಡ್ತಾ ಬರ್ತಾ ಇದೆ. ಪ್ರತಿ ಬಾರಿ ಯಾವುದೇ ರಾಜ್ಯದಲ್ಲಿ ಚುನಾವಣೆ ಇದ್ದಾಗ್ಲೂ ಆ ಸಂದರ್ಭದಲ್ಲಿ, ಬಜೆಟ್ ಸಂದರ್ಭದಲ್ಲಿ ಈ ತರ ಮಾಡುವಂತ ಪರಿಸ್ಥಿತಿ ಖಂಡಿತ ಈ ಒಂದು ಸರ್ಕಾರಕ್ಕಿದೆ. ಈ ಸತಿ ಮೂಗಿಗೆ ಇದು ತುಪ್ಪ ಸುರಿಯೋದಿಲ್ಲ, ನೆತ್ತಿಗೆ ತುಪ್ಪ ಹಚ್ಚುವಂತ ಪ್ರಯತ್ನ ಅಂತೂ ಖಂಡಿತ ಮಾಡ್ತಾರೆ. ಸೊ ಅದಕ್ಕೆ ಮರಳಾಗ್ಬೇಕು ಜನ ಅನ್ನೋ ರೀತಿಲಿ ಮಾಡ್ತಾರೆ. ಇದು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂತೀರಾ? ಇದು LPG ಪ್ರೈಸಸ್ ಕಡಿಮೆ ಮಾಡ್ತಾರ, ಇದು ಪೆಟ್ರೋಲ್ ಪ್ರೈಸಸ್ ಕಡಿಮೆ ಮಾಡ್ತಾರ, GST ಏನಿದೆ ಪರ್ಸೆಂಟೇಜ್ ಏನಿದೆ ಅದನ್ನ ಕಡಿಮೆ ಮಾಡ್ತಾರ? ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇವಾಗಲೇ ಇದು CM ಅವರು ಹೇಳಿದ್ದಾರೆ 14,000 ಕೋಟಿ ನಮ್ಗಿನ್ನ ಏನೋ GST ಕಾಂಪನ್ಸೇಷನ್ ಬಂದಿಲ್ಲ ಅಂತ. ಕಾಂಪನ್ಸೇಷನ್ ನಮ್ಗೆ ರೆಗ್ಯುಲರ್ ಆಗಿ ಕೊಡ್ತಾರ? ಬೇರೆ ಬೇರೆ ಸ್ಕೀಮ್ಸ್ ಅಂಡರ್ ನಲ್ಲಿ ನಮ್ಗೆ ಅನುದಾನಗಳು ಬರ್ತಾ ಇದೆಯಾ? ಈ ಪ್ರಶ್ನೆಗಳಿಗೆ ಇದು ನಮ್ಮ ರಾಜ್ಯ ಸರ್ಕಾರಕ್ಕೆ ಬರ್ಬೇಕಂತ ನಮ್ಮ ಪಾಲೇನಿದೆ ಅದು ಬರ್ತಾ ಇದೆಯಾ? ಈ ತರ ಪ್ರಶ್ನೆಗಳು ಬಹಳಷ್ಟಿದೆ. ಸುಮ್ನೆ ಬರ್ತಾರೆ. ಲಾಸ್ಟ್ ಟೈಮು ಅಷ್ಟೇ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಮಾಡ್ದು ನಾವು ಮೆಟ್ರೋಗೆ ಇಷ್ಟು ಕೊಡ್ತೀವಿ, ಮತ್ತೆ ರೈಲ್ಗೆ, ಅರ್ಬನ್ ರೈಲ್ಗೆ ಇಷ್ಟು ಕೊಡ್ತೀವಿ ಅಂತ ಕೊನೆಯದಾದ್ರೆ ಒಂದು ಸ್ಮಾಲ್ ಪರ್ಸೆಂಟೇಜ್ ಇದ್ದಿದ್ದು. ಸೊ ದೊಡ್ಡ ಅನೌನ್ಸ್ಮೆಂಟ್ಸ್ ಅಂದ್ರೆ ಅದ್ರಲ್ಲಿ ಇಂಪ್ಯಾಕ್ಟ್ ಏನಿದೆ ಅಂತ ನೀವು ಯೋಚನೆ ಮಾಡ್ಬೇಕು. ಎಷ್ಟೇ ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ರು ಸಹ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿದಾಗ ನಮ್ಮ ಸರ್ಕಾರದಿಂದ ಎಷ್ಟು ಪರ್ಸೆಂಟೇಜ್ ಹಾಕ್ಬೇಕು? ಅವ್ರು 10% ಕೊಟ್ಬಿಟ್ಟು ನಮ್ಮ ಸರ್ಕಾರದಿಂದ 90% ಕೊಡ್ಬೇಕು ಅಂದ್ರೆ ಅದು ಅನುದಾನ ಆಗೋದಿಲ್ಲ. ಅದು ಒಂಥರ ಏನೋ ಕಾಟಾಚಾರಕ್ಕೆ ಕೊಟ್ಟಂಗಾಗಿದೆ. ಇದುವರೆಗೂ ಯಾವುದೇ ಒಂದು ಇದು ಬಜೆಟ್ ನಲ್ಲೂ ಅಷ್ಟೇ ಕರ್ನಾಟಕಕ್ಕೆ ಮೋಸ ಹಾಕೊಂಡು ಬಂದಿದೆ ಹೊರತು ಯಾವುದೇ ಒಂದು ನ್ಯಾಯ ಕೊಡುವಂತ ಸ್ಥಿತಿ ಖಂಡಿತ ಈ ಸರ್ಕಾರ ಮಾಡಿಲ್ಲ. ರೈಟ್. ರುದ್ರಮೂರ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ರುದ್ರಮೂರ್ತಿ ಅವರು ಹೂಡಿಕೆ ಮತ್ತೆ ಆರ್ಥಿಕ ತಜ್ಞರು. ನಮಸ್ಕಾರ ರುದ್ರಮೂರ್ತಿ ಅವರೇ, ಸ್ವಾಗತ ನಿಮಗೆ. ನಿಖಿಲ್ ಮಾತಾಡ್ತೀನಿ. ಬಂದೆ ನಿಮ್ಮ ಹತ್ರ. ಲೆಟ್ ಮಿ ಜಸ್ಟ್ ಫಿನಿಶ್ ಅಪ್ ದ ಪೊಲಿಟಿಕಲ್ ಆಕ್ಷನ್ಸ್ ಅಂಡ್ ರಿಯಾಕ್ಷನ್ಸ್, ನಂತರ ಬರ್ತೀನಿ ನಿಮ್ಮ ಹತ್ರ. ಚರಣ್ ಗೌಡ್ರೆ, ನಾಳೆ ಬಜೆಟ್, ಇನ್ನು ಕೆಲವೇ ತಿಂಗಳಲ್ಲಿ ಕರ್ನಾಟಕ ಚುನಾವಣೆ. ಪ್ರಶ್ನೆ ಇರೋದು, ಇತ್ತೀಚಿನ ದಿನಗಳಲ್ಲಿ BJP ತೋರಿಸ್ತಿರೋಂಥ ಮತ್ತು ಹರಿಸ್ತಿರೋಂಥ ಒಂದು ಗಮನ ಏನಿದೆಯಲ್ಲ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಮೇಲೆ, ಈ ರೋಡ್ ಶೋ ಮತ್ತು ಈ ಸಮಾವೇಶಗಳಲ್ಲಿ ನೀವು ಕೂಡ ಗಮನಿಸಿರ್ತೀರಿ. ಅದರ ಪ್ರತಿಬಿಂಬವನ್ನು ನಾವು ನಾಳೆ ಕಾಣ್ತೀವ ಬಜೆಟ್ನಲ್ಲಿ? ಇಲ್ಲ, ಅದು ಡೆಫಿನೆಟಾಗಿ ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಟಿದ್ದೀವಿ. ಕರ್ನಾಟಕಕ್ಕೆ ಕನ್ನಡಿಗರಾಗಿ ಅಟ್ಲೀಸ್ಟ್ ಚುನಾವಣೆಯ ಹೊಸ್ತಿಲಲ್ಲಿ ಕನ್ನಡಿಗರಿಗೇನೋ ಒಂದು ದೊಡ್ಡ ಬಂಪರ್ ಆಫರ್ ಕೊಡ್ಬೋದು
ಮೋದಿ ಅವರ ಸರ್ಕಾರ ಅಂತ. ನಮ್ಮ ಎಕ್ಸ್ಪೆಕ್ಟೇಷನ್ ಏನಂದರೆ, ನಾರ್ತ್ ಕರ್ನಾಟಕಕ್ಕೆ ಸೀಮಿತವಾಗಿ, ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿ ಹೇಳೋದಾದರೆ, ಕೃಷ್ಣಾ ಮೇಲ್ದಂಡೆ ಯೋಜನೆನ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀವಿ. ಮತ್ತು ಭದ್ರಾ ಮೇಲ್ದಂಡೆ ಯೋಜನೆ ಏನಿದೆ, ಇವತ್ತು ಎಲ್ಲ ಕ್ಲಿಯರೆನ್ಸ್ ಇದೆ, ಅಲ್ಲಿ ಯಾವುದು ಕೇಸ್ ಇಲ್ಲ, ಯಾವುದಿಲ್ಲ, ಪ್ರತಿಯೊಂದೂ ಕ್ಲಿಯರೆನ್ಸ್ ಇದೆ. ಅದಕ್ಕೆ ಅನುದಾನ, ವಿಶೇಷ ಅನುದಾನ ಕೊಡುವ ಮೂಲಕ ಭದ್ರಾ ಮೇಲ್ದಂಡೆ ಯೋಜನೆ, ನೀರಾವರಿ ಯೋಜನೆಗಳು, ನಾವು ರೈತರಿಗೋಸ್ಕರ, ನಾವು ರೈತರಿಗಾಗಿ, ರೈತರಿಂದ ನಾವು ಸರ್ಕಾರ ನಡೆಸ್ತಿದ್ದೀವಿ ಅಂತ ಏನು ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಆ ಎಕ್ಸ್ಪೆಕ್ಟೇಷನಲ್ಲೂ ಭದ್ರಾ ಮೇಲ್ದಂಡೆಗೆ ನಾವಿದ್ದೀವಿ. ಆಮೇಲೆ ಬ್ಯಾಂಕ್ಗಳ ರಾಷ್ಟ್ರೀಕರಣನ ಇವತ್ತು ಸಿಂಗಲ್ ಬ್ಯಾಂಕಿಂಗ್ ಸಿಸ್ಟಮ್ ಮಾಡಿ, ಇವತ್ತು ಏನು ನಮ್ಮ ಕೆನರಾ ಬ್ಯಾಂಕು ಮತ್ತು ಎಲ್ಲ ಕಾರ್ಪೊರೇಷನ್ ಬ್ಯಾಂಕ್ ಎಲ್ಲ ಸೇರಿಸಿ ತೊಗೊಂಡೋಗಿ ಯಾವುದೋ ಬ್ಯಾಂಕಿಗೆ ಹಾಕಿದ್ರಲ್ಲ, ಅದನ್ನು ವಿಕೇಂದ್ರೀಕರಣ ಪುನಃ ಮಾಡ್ಬೋದು, ಮರುಚಿಂತನೆ ಮಾಡ್ಬೋದು ಈ ಬಜೆಟಲ್ಲಿ ಅಂತ. ಬಟ್ ಜಸ್ಟ್ ಹೇಳ್ತಿರೋದು ಸರ್, ಐ ಡೋಂಟ್ ನೋ ನನ್ನ ವೀಕ್ಷಕರಿಗೆ ಇದ್ರ ಬಗ್ಗೆ ಎಷ್ಟು ಆಸಕ್ತಿ ಇರುತ್ತೋ, ಬಟ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಪರ್ಫಾರ್ಮಿಂಗ್ ವೆಲ್ ಸರ್ ಲಾಸ್ಟ್ 1 year. ಜಸ್ಟ್ ಓದ್ತಿದ್ದೆ ನಾನು ಸ್ವಲ್ಪ ಹೊತ್ತು ಮುಂಚೆ. ಬಟ್ ಎನಿವೆ, ನಿಮ್ಮ ಅಭಿಪ್ರಾಯ, ನಿಮ್ಮ ನಿರೀಕ್ಷೆಗೆ ನಾವು ಮಾನ್ಯತೆ ಕೊಡ್ತೀವಿ. ಕನ್ನಡಿಗರಾಗಿ ನಮ್ಮ ಕನ್ನಡಿಗರ ಬ್ಯಾಂಕ್ಗಳನ್ನ ಇವತ್ತು ತೊಗೊಂಡೋಗಿ ಅದರಲ್ಲಿರೋ ಕನ್ನಡತನವನ್ನು ಕಿತ್ಕೋಬೇಡಿ ಅಂತ ಎಲ್ಲ ತೊಗೊಂಡೋಗ್ಬಿಟ್ಟು ಯಾವುದೋ ಒಂದು ಬ್ಯಾಂಕಿಗೆ ಹಾಕ್ಬಿಟ್ಟು, ಅದು ಎಕ್ಸ್ಪೆಷಲಿ ಗುಜರಾತ್ ಬ್ಯಾಂಕಿಗೆ ಸೇರಿಸಿ ನಮ್ಮ ಎಲ್ಲ ಕನ್ನಡ ಬ್ಯಾಂಕ್ಗಳನ್ನಿದೆ, ಕನ್ನಡಿಗರಾಗಿ ನಾವು ಆ ಒಂದು ವಿಕೇಂದ್ರೀಕರಣ ಮಾಡಿ ನಮ್ಮ ಬ್ಯಾಂಕ್ಗಳನ್ನ ಬರ್ಬೋದು ಅಂತ. ನೆನೆಗುದಿಗೆ ಬಿದ್ದ ರೈಲ್ವೆ ಯೋಜನೆಗಳು ಮುನ್ರಾಬಾದು, ಮೆಹಬೂಬ್ ನಗರ ಮತ್ತು ತುಮಕೂರು, ರಾಯದುರ್ಗ, ಚಿಕ್ಕಮಂಗ್ಳೂರು, ಬೇಲೂರು, ಕುಡ್ಚಿ, ಬಾಗಲಕೋಟೆ, ಗದಗಿಂದ ವಾಡಿ, ತುಮಕೂರು, ದಾವಣಗೆರೆ, ಬೇಲೂರು, ಹಾಸನ್ನು, ಶಿವಮೊಗ್ಗ, ಶಿಕಾರಿಪುರ, ರಾಣಿಬೆನ್ನೂರು, ಇಷ್ಟು ರೈಲ್ವೆ ಪ್ರಾಜೆಕ್ಟ್ಗಳು ಇವತ್ತೇನು ಡಬಲ್ ಇಂಜಿನ್ ಸರ್ಕಾರ ಅಂತವೆ 2007ರಿಂದ, ನಾವು ಮೋದಿ ಸರ್ಕಾರ ಬಂದ ಮೇಲೆ ಅಂತ ಹೇಳಲ್ಲ, 2007ರಿಂದ ಇದೆ. ಬಟ್ ನಾವೆಲ್ಲ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ, ಈ ಡಬಲ್ ಇಂಜಿನ್ ಸರ್ಕಾರಗಳು ನಾವು ಬಂಪರ್ ಆಫರ್ಗಳು ಅಂತ ಇಷ್ಟು ರೈಲ್ವೆ ಯೋಜನೆಗಳು ನೆನೆಗುದಿಗೆ ಬಿದ್ದು, ಇವತ್ತು ಮೋದಿಯವರ ಸರ್ಕಾರ ಬಂದು 9 ವರ್ಷ ಆಗಿದೆ, ಇವತ್ತು ಯಥಾಸ್ಥಿತಿಗಳಲ್ಲಿದ್ದಾವೆ. ಇದಕ್ಕೆ ಏನಾದರೂ ಒಂದು ರೈಲ್ವೆನಲ್ಲಿ, ಯಾಕಂದರೆ ಇದು ಮುಂಚೆ ರೈಲ್ವೆ ಬಜೆಟ್ ವಾಸ್ ಸಪರೇಟ್ ಬಜೆಟ್, ಇವತ್ತು ರೈಲ್ವೆ ಬಜೆಟ್ ಒಳಗೆ ಒಂದೇ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಮೋಸ್ಟ್ಲಿ ನಮಗೆ ಈ ರೈಲ್ವೆ ಕನಸು ಏನಿದೆ, ಇಷ್ಟು ಇದು ನೆನಗುದಿ ಬಿದ್ದಿದ್ದು, ಇದೆಲ್ಲ ಇವತ್ತು ನಮಗೆ ಕಂಪ್ಲೀಟಾಗಿ ಆಗೋ ಥರ ಮಾಡಿಕೊಡ್ತಾರೆ ಕನ್ನಡಿಗರಿಗೆ ಚುನಾವಣೆ ಹೊಸ್ತಿಲಲ್ಲಿ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀವಿ. ಆ್ಯಸ್ ಇಟ್ ಈಸ್ ರೈಲ್ವೇದು ಒಂದು ಎಕ್ಸ್ಪೆಕ್ಟೇಷನ್ನು, ಸಪ್ರೇಟ್ ಬಜೆಟ್ ರೈಲ್ವೇಸ್ ಮಾಡಬೇಕು, ರೈಲ್ವೆ ಸಪ್ರೇಟ್ ಒಂದು ಬಜೆಟ್ ಮಾಡ್ತಾರೆ. ಆಮೇಲೆ ಬೆಲೆ ಏರಿಕೆಗೆ ತಡೆಗೆ, ಇನ್ಫ್ಲೇಷನ್ ಏನಿದೆ ಇವತ್ತು, ಅದನ್ನೇನ ತಡೆಗೆ ಇದರಲ್ಲಿ ಏನೋ ಒಂದು ದೊಡ್ಡ ಕ್ರಮ ಕೈಗೊಳ್ತಾರೆ ಅನ್ನೋದು ಒಂದು. ಓಕೆ ಅಶೋಕ್ ಗೌಡ್ರ ಹತ್ರ ನಾನು ಆ್ಯಕ್ಚುಲಿ ಐ ಹ್ಯಾವ್ ಟು ಕಮ್ ಟು ಯು ಲಾಸ್ಟ್ ಸರ್. ಯಾಕಂದರೆ ಎಲ್ಲರೂ ಏನೇನು ಹೇಳ್ತಾರೆ ಕೇಳೋಣ. ನೀವು ಸರ್ಕಾರವನ್ನು, ಆಡಳಿತದಿರೋ ಪಕ್ಷವನ್ನು ಪ್ರತಿನಿಧಿಸ್ತಿರುವಂಥವ್ರು. ರುದ್ರಮೂರ್ತಿ ಅವರೇ ಆರ್ಥಿಕ ತಜ್ಞರು, ಹೂಡಿಕೆ ತಜ್ಞರು. ನಮಗೆ ಬೇಕಾಗಿರೋದು ನಮ್ಮ ಜೋಬಲ್ಲಿ ಎಷ್ಟು ಕಾಸು ಉಳಿಯುತ್ತೆ ಅಂತ. ರಾಜಕಾರಣಿಗಳು ರಾಜಕಾರಣ ಮಾತಾಡಲಿ, ನೀವು ಕಾಮನ್ ಮ್ಯಾನ್ ಏನು ಬೇಕು ಅದನ್ನು ಕೇಳ್ತೀನಿ ನಾನು. ಸರ್, 80C 7-8 ವರ್ಷ ಆಗೋಯ್ತು, 6% ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದರೆ 7 ವರ್ಷದ ಹಿಂದೆ ಇದ್ದಂಥದ್ದು ಆವ್ರೇಜ್ 4 to 6% ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದರೆ ಸಮಯ ಸೂಕ್ತ ಇದೆ. ಅಟ್ಲೀಸ್ಟ್ 2.25 ಲ್ಯಾಕಿಗೆ ಈ ಒಂದು ಎಕ್ಸಾಮ್ಷನ್ ಲಿಮಿಟನ್ನು ಹೆಚ್ಚಿಸ್ಬೋದು ಅನ್ನೋ ಒಂದಷ್ಟು ಕ್ಯಾಲ್ಕುಲೇಷನ್ಗಳು ಹೊರಗೆ ಬಂದಿದೆ. ರುದ್ರಮೂರ್ತಿ ಅವರು ಇದ್ರ ಬಗ್ಗೆ ಏನು ಹೇಳ್ತೀರಿ? ನಿಖಿಲ್ ಅವರೇ, ನೀವ್ ಹೇಳ್ದಂಗೆ ಈ 80C ಡಿಡಕ್ಷನ್ ಅಂತ ನಾವೇನ್ ಹೇಳ್ತೀವಿ, ಅದರಲ್ಲಿ ಇವಾಗ ಇರುವಂತಹ ಲಿಮಿಟ್ ಏನು 1.5 ಲಕ್ಷದವರೆಗೂ ಕೂಡ ತಾವು ಹೂಡಿಕೆಗಳನ್ನ ಮಾಡಿದ್ರೆ ಏನು ಎಕ್ಸಂಪ್ಷನ್ ಕೊಡ್ತಾ ಇದ್ದಾರೆ, ಅದನ್ನ 2 ಲಕ್ಷ ಅಥವಾ ಅಟ್ಲೀಸ್ಟ್ 2.5-2.5 ಲಕ್ಷದವರೆಗೂ ಮಾಡಿ ಅನ್ನೋದನ್ನ ಬೇಡಿಕೆಗಳನ್ನ ನಾವು ಕೇಳ್ತಾನೆ ಬರ್ತಾ ಇದೀವಿ. ಆದ್ರೆ ಈ 1.5 ಲಕ್ಷದ ಲಿಮಿಟ್ ಏನಿದೆ, ಇದನ್ನ 8 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಬಂದಿದ್ದಾರೆ. ಇದು ಮಾತ್ರ ಅಲ್ಲ, ಜನರ ಬೇಡಿಕೆ ಇವತ್ತಿರೋದು ಅಟ್ಲೀಸ್ಟ್ ಈ ಟ್ಯಾಕ್ಸ್ ಪೇಯರ್ಸ್ ಅಂತ ನಾವೇನ್ ಕರಿತೀವಿ, ಅವರ ಬೇಡಿಕೆ ಇರೋದು ಈ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಏನಿದೆ. ನಾವೆಲ್ಲ ಮಾತಾಡ್ತಾ ಹೇಳ್ತೀವಿ 5 ಲಕ್ಷದವರೆಗೂ ಎಕ್ಸಂಪ್ಷನ್ ಇದೆ ಅಂತ, ಆಕ್ಚುಲಿ ಇರೋದು ಬರೀ 2.5 ಲಕ್ಷ ಟ್ಯಾಕ್ಸ್ ರಿಬೇಟ್ ಅನ್ನ ಕೊಡ್ತಾರೆ. ಆ ರಿಬೇಟ್ ಅನ್ನು ಕೂಡ ಸೇರ್ಸಿದ್ರೆ ಇಂಡೈರೆಕ್ಟ್ ಆಗಿ 5 ಲಕ್ಷವರೆಗೂ ಲಿಮಿಟ್ ಇದೆ. ಆದ್ರೆ 10 ವರ್ಷದಿಂದ ಈ 2.5 ಲಕ್ಷದ ಎಕ್ಸಂಪ್ಷನ್ ಲಿಮಿಟ್ ಏನಿದೆ ಅದು ಅಷ್ಟೇ ಮುಂದುವರಿತಾ ಇದೆ. ಅಟ್ಲೀಸ್ಟ್ ಆ ಎಕ್ಸಂಪ್ಷನ್ ಲಿಮಿಟ್ ಅನ್ನ ಒಂದು 50,000ರಿಂದ 1 ಲಕ್ಷಕ್ಕಾದ್ರೂ ಇನ್ಕ್ರೀಸ್ ಮಾಡಿ, ಇದು ಖಂಡಿತವಾಗ್ಲೂ ತೆರಿಗೆ ಪೇ ಮಾಡುವಂತವರ ನಿರೀಕ್ಷೆ ಆಗಿದೆ. ಹಾಗೂ ಇಲ್ಲಿ ಮುಖ್ಯವಾಗಿ 2 ಅಂಶ ನಾವು ನೋಡ್ಬೇಕು. ತೆರಿಗೆ ಕಟ್ಟೋರು ಒಂದ್ ಕಡೆ ಈ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಅನ್ನ ಇನ್ಕ್ರೀಸ್ ಮಾಡಿ, ಡಿಡಕ್ಷನ್ ಅನ್ನ 80C ಅಂಡರ್ ಜಾಸ್ತಿ ಮಾಡಿ ಅಂತ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ
ತೆರಿಗೆ ಕಟ್ಟದೇ ಇರೋರು ಖಂಡಿತವಾಗ್ಲೂ ಅನೇಕ ಜನ ಇದ್ದಾರೆ, ಅವ್ರು ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಬರದೇ ಇಲ್ಲ. ಅಂತವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ, ನಾವು ದಿನಕ್ಕೆ ಒಂದ್ 500 ರೂಪಾಯಿ ದುಡಿದ್ರೆ ಖರ್ಚು ನಮಗ್ ಕಡಿಮೆ ಆದ್ರೆ ಉಳಿತಾಯ ಜಾಸ್ತಿ ಆಗುತ್ತೆ. ಆ ಖರ್ಚು ಕಡಿಮೆ ಆಗ್ಬೇಕು ಅಂದ್ರೆ ಬೆಲೆಗಳ ನಿಯಂತ್ರಣ ಆಗ್ಬೇಕು, ಅಥವಾ ಇನ್ಫ್ಲೇಷನ್ ಅಂತ ನಾವೇನ್ ಕರಿತೀವಿ, ಹಣದುಬ್ಬರ ಅಂತ ನಾವೇನ್ ಹೇಳ್ತೀವಿ, ಅದು ಖಂಡಿತವಾಗ್ಲೂ ಸಾಮಾನ್ಯ ಜನರಿಗೆ ಕಡಿಮೆ ಆಗ್ಬೇಕಾಗಿದೆ. ಒಬ್ಬ ಆಟೋ ಡ್ರೈವರ್, ಒಬ್ಬ ಇವತ್ತು ಊಬರ್ ಓಲಾ ಓಡಿಸೋನು, ತರಕಾರಿ ಮಾಡೋನು, ಇವ್ರು ಯಾರು ತೆರಿಗೆ ಕಟ್ಟಲ್ಲ. ಅವರು ಇಂಡೈರೆಕ್ಟ್ ಆಗಿ GST ಆಗಿರ್ಬೋದು ಅಥವಾ ಏನು ಪರೋಕ್ಷ ತೆರಿಗೆ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ನಾವೇನ್ ಕರಿತೀವಿ ಅದನ್ನ ಕಟ್ತಾರೆ. ಇವ್ರ ಎಲ್ಲರ ಬೇಡಿಕೆ ಏನು ಅಂದ್ರೆ ಇನ್ಫ್ಲೇಷನ್ ಕಡಿಮೆ ಮಾಡಿ ಹಾಗೂ ಜನರ ಬಳಿ ಜಾಸ್ತಿ ದುಡ್ಡು ಉಳಿತಾಯ ಆಗಂಗ್ ಮಾಡಿ ಅನ್ನೋದು ಖಂಡಿತವಾಗ್ಲೂ ಬೇಡಿಕೆ ಇದೆ. ಅಲ್ಲ, ಅದೊಂದು ಬೇಸಿಕ್ ಡಿಡಕ್ಷನ್ ಅಂತ ಒಂದು ಇದೆಯಲ್ಲ, ಆ ಬೇಡಿಕೆ ಬಗ್ಗೆನೂ ಹೇಳಿ. 50,000 ಇರೋದನ್ನ ಅಟ್ಲೀಸ್ಟ್ 1 ಲಕ್ಷಕ್ಕೆ ಏರಿಕೆ ಮಾಡಿ ಅಂತ ಕೇಳ್ತಿದ್ದಾರೆ. ನೀವು ಯಾವ ವರ್ಗದ ಜನರನ್ನ ಉಲ್ಲೇಖ ಮಾಡಿದ್ದೀರಿ, ಅದೇ ವರ್ಗದ ಬೇಡಿಕೆ ಇದು. ಖಂಡಿತ ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಕರಿತೀವಿ. ಎಸ್ಪೆಷಲಿ ಸ್ಯಾಲರಿಡ್ ಕ್ಲಾಸ್ ಪೀಪಲ್ ಏನಿದ್ದಾರೆ ಅವ್ರಿಗಿರುವಂತಹ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಏನಿದೆ ಅದನ್ನ 1 ಲಕ್ಷಕ್ಕಾದ್ರೂ ಅಟ್ಲೀಸ್ಟ್ ಇನ್ಕ್ರೀಸ್ ಮಾಡಿ, 80C ಅಲ್ಲಿ ಏನ್ ಡಿಡಕ್ಷನ್ 1.5 ಲಕ್ಷದವರೆಗೂ ಇವಾಗಿದೆ ಅದನ್ನ ಅಟ್ಲೀಸ್ಟ್ 2 ಲಕ್ಷಕ್ಕೆ ಮಾಡಿ, ಹಾಗೂ ಎಸ್ಪೆಷಲಿ ಮನೆ ಕಟ್ಟೋರ್ಗೆ ಗೃಹ ಸಾಲದ ಮೇಲೆ 24B ಇನ್ಕಮ್ ಟ್ಯಾಕ್ಸ್ ಅಂಡರ್ ಏನ್ ಡಿಡಕ್ಷನ್ ಕೊಡ್ತಾ ಇದ್ದಾರೆ ಅದು ಇವಾಗಿರೋದು 2 ಲಕ್ಷದವರೆಗೂ, ಅದನ್ನ ಅಟ್ಲೀಸ್ಟ್ 2.5 ಲಕ್ಷ ಮಾಡಿ ಅನ್ನುವ ಬೇಡಿಕೆ ಖಂಡಿತವಾಗ್ಲೂ ಇದೆ. ಸೊ ಹಾಗಾಗಿ ನನ್ ಪ್ರಕಾರ ನಾಳೆ ಖಂಡಿತವಾಗ್ಲೂ ಈ ಕೋವಿಡ್ ಆದ ನಂತರ ಏನು ಜನರ ಬಳಿ ಇವತ್ತು ಖಂಡಿತವಾಗ್ಲೂ ಸೇವಿಂಗ್ಸ್ ಕಡಿಮೆ ಆಗಿದೆ, ಅದನ್ನ ನೀವು ಜಾಸ್ತಿ ಮಾಡ್ಬೇಕು, ಜನರ ಬಳಿ ದುಡ್ಡು ಜಾಸ್ತಿ ಕೈಯಲ್ಲಿ ಇರ್ಬೇಕು ಅಂದ್ರೆ ತೆರಿಗೆಗಳಲ್ಲಿ ಖಂಡಿತ ಈ ಎಕ್ಸಂಪ್ಷನ್ಸ್ ಗಳನ್ನ ಕೊಡ್ಬೇಕು, ಹಾಗೂ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಅನ್ನ ಜಾಸ್ತಿ ಮಾಡಬೇಕು, ಹಾಗೂ ಇನ್ಫ್ಲೇಷನ್ ಅಥವಾ ಬೆಲೆಗಳನ್ನ ಖಂಡಿತವಾಗ್ಲೂ ನಿಯಂತ್ರಣ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕಾಮನ್ ಮನ್ ಕೈಯಲ್ಲಿ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸರ್, ಕಡೆದು ಇನ್ನೊಂದು ಕೇಳ್ತೀನಿ ಸರ್. ಇವತ್ತು ಹಾಸ್ಪಿಟಲ್ ಸೇರಿದ್ರೆ ಆ ರೋಗದಿಂದ ಸಾಯ್ತೀವೋ ಇಲ್ವೋ, ಬಿಲ್ ನೋಡಿದ್ರೆ ಅಂತೂ ಖಂಡಿತ ಪ್ರಾಣ ಹೋಗುವಂಥ ಸಾಧ್ಯತೆ ಇದೆ. ಅದಕ್ಕೆ ನಮ್ಮಂಥವ್ರು ಏನು ಮಾಡ್ತೀವಿ, ಮಧ್ಯಮ ವರ್ಗದವರು ಆ ಇನ್ಶೂರೆನ್ಸು ಇನ್ನೊಂದು ಮತ್ತೊಂದು ಅಂತ ಆಲ್ಟರ್ನೇಟಿವ್ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಅಲ್ಲಿಗೆ ನೀವು 25,000ದ ಲಿಮಿಟನ್ನು ಹಾಕ್ತೀರಿ, ನಾವು ಕಟ್ಟೋ ಪ್ರೀಮಿಯಂ ಮೇಲೆ ಟ್ಯಾಕ್ಸ್ ಕೂಡ ಹಾಕ್ತೀರಿ. ಸರ್, ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಸರ್. ಈ 30% ಟ್ಯಾಕ್ಸ್ ಲ್ಯಾಬಲ್ಲಿ ಬರ್ತಾರಲ್ಲ, ಮಾರ್ಜಿನಲ್ ಟ್ಯಾಕ್ಸ್ ರೇಟ್ ಅಂತೇನೋ ಓದ್ತಿದ್ದೆ ಸರ್. ಭಾರತದಲ್ಲಿ 30% ಟ್ಯಾಕ್ಸ್ ಲ್ಯಾಬಲ್ಲಿ ಯಾರು ಇರ್ತಾರಪ್ಪ ಅಂದರೆ 10 ಲಕ್ಷಕ್ಕಿಂತ ಜಾಸ್ತಿ ದುಡಿಯೋರು ಎಲ್ಲರೂ 30% ಟ್ಯಾಕ್ಸ್ ಲ್ಯಾಬಲ್ಲಿ ಇರ್ತಾರೆ ಸರ್. ಅವರು ಇನ್ ಟೋಟಲ್ ಡಿರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಎಲ್ಲ ಸೇರಿಸಿ ಅವರು ಆನ್ ಆನ್ ಆವ್ರೇಜ್ ಕಟ್ಟೋದು 42.74% ಟ್ಯಾಕ್ಸ್. ಅಂದರೆ ನಾನು 100 ರೂಪಾಯಿ ದುಡಿದ್ರೆ ನಾನು ಅದರಲ್ಲಿ 42 ರೂಪಾಯಿ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಟ್ಯಾಕ್ಸ್ ಆಗೇ ಕಟ್ತಿರ್ತೀನಿ, ಪ್ರೊವೈಡೆಡ್ ನನ್ನ ವಾರ್ಷಿಕ ಆದಾಯ 10 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ. ಸರ್, ಹೌ ಇಸ್ ದಿಸ್ ಫೇರ್ ಸರ್? ನಾನು ಟ್ಯಾಕ್ಸು ಕಟ್ಟು ಇನ್ಕಮಿಗೆ, ಅದಾದ ನಂತರ ಸೂಪರ್ ಮಾರ್ಕೆಟಿಗೆ ಹೋದ್ರೆ ಅಲ್ಲೂ ಕಟ್ಟು 5%, ಯಾವ್ದಾದ್ರು ಲಕ್ಸುರಿ ಹೋಟೆಲ್ಗೆ ಹೋದ್ರೆ ಅಲ್ಲೂ ಕಟ್ಟು 18%. ಸರ್, ಮತ್ತೆ ನಾನು ಇನ್ಕಮಿಂದ ಟ್ಯಾಕ್ಸ್ ಯಾಕೆ ತಗೋತೀರಿ? ನಾನು ಇಲ್ಲೇ ಬರೀ ಟ್ಯಾಕ್ಸ್ ಕಟ್ಟೋದಕ್ಕೆ ಬಿಡಿ, ಯಾಕೆ ಆಗೋದಿಲ್ವಾ ಇದು? ಇಸ್ ದಿಸ್ ನಾಟ್ ಅ ಪಾಲಿಸಿ ಸುಧಾರಣೆ? ಖಂಡಿತ ನೋಡಿ ನಿಖಿಲ್ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರೆ. ಇದಕ್ಕೆ ನಾನು ತುಂಬಾ ಸಿಂಪಲ್ ಉತ್ತರ ಕೊಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾಲಂತೂ ಕೂಡ ನಾನು ಇದನ್ನ ಏನ್ ಮಾತನಾಡಿದ್ದೆ ಅದು ತುಂಬಾ ಪಾಪ್ಯುಲರ್ ಆಗಿದೆ. ಇವತ್ತೇನಾಗ್ತಿದೆ ಅಂದ್ರೆ 18% GST ಮತ್ತೆ ನೀವ್ ಹೇಳ್ದಂಗೆ 42% ಡೈರೆಕ್ಟ್ ಟ್ಯಾಕ್ಸ್, ಹೈಯರ್ ಇನ್ಕಮ್ ಟ್ಯಾಕ್ಸ್ ಬ್ರಾಕೆಟ್ ಬರೋರ್ಗೆ ಸರ್ಚಾರ್ಜು ಸೆಸ್ಸು ಎಲ್ಲ ಆಡ್ ಮಾಡಿದ್ರೆ 42% ಇನ್ಕಮ್ ಟ್ಯಾಕ್ಸು, ಸರ್ಚಾರ್ಜು ಸೆಸ್ಸು ಮತ್ತೆ 18% GST ಅಂದ್ರೆ 100 ರೂಪಾಯಲ್ಲಿ 60 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಇನ್ ಮಿಕ್ಕಿರೋ 40 ರೂಪಾಯಿಯಲ್ಲಿ ನಾನು ಖರ್ಚು ಮಾಡಿ ನಾನು ಅದರಲ್ಲಿ ಸಂಸಾರ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ದುಡಿಯೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ, ಯಾಕಂದ್ರೆ ಅಷ್ಟೊಂದು ಟ್ಯಾಕ್ಸ್ ಕಟ್ಟಬೇಕು ಅಂತ. ಆದ್ರೆ ನಾವಿಲ್ಲೇನ್ ನೋಡ್ಬೇಕು, ಕೌಟಿಲ್ಯದ ಅರ್ಥಶಾಸ್ತ್ರದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸಾಮಾನ್ಯ ಜನರು ಖಂಡಿತ ಇದನ್ನ ತಿಳ್ಕೋಬೇಕು. ನಿಮ್ಮ ನ್ಯೂಸ್ 18 ಮುಖಾಂತರ ಈ ಮಾತನ್ನ ಹೇಳ್ತಾ ಇದ್ದೀನಿ. ಕೌಟಿಲ್ಯ ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾರೆ, ತೆರಿಗೆಯನ್ನ ನೀವ್ ಯಾವ ತರ ಕಲೆಕ್ಟ್ ಮಾಡ್ಬೇಕು ಅಂದ್ರೆ, ದುಂಬಿ ಯಾವ ರೀತಿ ಮಕರಂದವನ್ನ ಅಥವಾ ಜೇನು ಯಾವ ರೀತಿ ಹನಿಯನ್ನ ಹೂವಕ್ಕೆ ಯಾವುದೇ ರೀತಿಯಾದ ತೊಂದರೆ ಕೊಡದೇನೆ ಯಾವ ರೀತಿ ಆ ಮಕರಂದವನ್ನ ಈರುತ್ತೋ ಆ ರೀತಿ ನೀವು ಜನಕ್ಕೆ ತೊಂದರೆ ಕೊಡದೇನೆ ಗೊತ್ತಾಗದೇ ಇರೋ ತರದಲ್ಲಿ ಅವ್ರಿಗೆ ನೋವಾಗದೇ ಇರುವಂತಹ ರೀತಿಯಲ್ಲಿ ತೆರಿಗೆಗಳನ್ನ ಕಲೆಕ್ಟ್ ಮಾಡ್ಬೇಕೇ ಹೊರತು ಟ್ಯಾಕ್ಸ್ ಅನ್ನ ನೀವು ಖಂಡಿತವಾಗ್ಲೂ ಹರಾಸ್ಮೆಂಟ್ ಆಗಿ ಅಥವಾ ಬರೆ ಹಾಕೋ ತರ ಖಂಡಿತವಾಗ್ಲೂ ಮಾಡಬಾರ್ದು ಅನ್ನೋದನ್ನ ಹೇಳ್ತಾರೆ. ಯಾವ್ದು ನಾನ್ ಮಾತಾಡ್ತಾ ಇರೋದು ಈ ಕೌಟಿಲ್ಯ ಅರ್ಥಶಾಸ್ತ್ರದ ಮಾತನ್ನ ಖಂಡಿತವಾಗ್ಲೂನು ಅದ್ ಯಾವ್ದೇ ಸರ್ಕಾರ ಆಗ್ಲಿ, ನಾನು ಯಾವಾಗೂ ಹೇಳ್ತೀನಿ, ಬಿಜೆಪಿನೋ ಕಾಂಗ್ರೆಸ್ಸೋ ಜನತಾದಳನೋ ಮಿಶ್ರ ಸರ್ಕಾರನೋ ಸಮ್ಮಿಶ್ರ ಸರ್ಕಾರನೋ, ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ನಿಮ್ಗೆ
ಬೆಕ್ಕು ಬಿಳಿದೋ ಕರಿದೋ ನಮಗ್ ಮುಖ್ಯ ಅಲ್ಲ, ಇಲಿ ಹಿಡಿಬೇಕಷ್ಟೇ ಬೆಕ್ಕು. ಸೊ ಇಲ್ಲಿ ಏನು ಅಂದ್ರೆ ಕರಪ್ಷನ್ ಕಡಿಮೆ ಆಗ್ಬೇಕು ದೇಶದಲ್ಲಿ, ಹಾಗೂ ಸಾಮಾನ್ಯ ಜನರಿಗೆ ಖಂಡಿತವಾಗ್ಲೂ ಕೆಲಸ ಸಿಗಬೇಕು. ಯಾವಾಗ ನೀವು ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಅವರ ಪ್ರಗತಿಯನ್ನ, ಗ್ರೋತ್ ಅನ್ನ ನೋಡ್ತಿರೋ, ಖಂಡಿತವಾಗ್ಲೂ ಅವಾಗ ದೇಶ ಉದ್ಧಾರ ಆಗತ್ತೆ. ಸೊ ಟ್ಯಾಕ್ಸ್ ಕಲೆಕ್ಷನ್ ಯಾವಾಗ್ಲೂ ಕೂಡ ಯಾವ ರೀತಿ ಒಂದು ಹನಿಬಿ ಅಥವಾ ಒಂದು ಜೇನು ಹುಳ ಯಾವ ರೀತಿ ಹೂವಕ್ಕೆ ಯಾವುದೇ ರೀತಿಯಾದ ತೊಂದರೆ ಕೊಡದೆ ಜೇನನ್ನ ಈರುತ್ತೋ ಆ ರೀತಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಅನ್ನುವ ಕೌಟಿಲ್ಯ ಅಥವಾ ಚಾಣಕ್ಯನ ಮಾತನ್ನ ಹೇಳ್ತಾ ಇದ್ದೀನಿ. ಅಲ್ಲ ರುದ್ರಮೂರ್ತಿ ಅವರೇ, ನೀವು ಹೇಳಿದ್ದು ಫೈನಾನ್ಷಿಯಲ್ ಇಶ್ಯೂ ಬಗ್ಗೆ ತಪ್ಪು ತಿಳಿಬೇಡಿ, ಹಿಂಗೆ ಹೇಳ್ತೀನಿ ಅಂತ ಈಗಲೇ ಫಸ್ಟೇ ಹೇಳ್ತೀನಿ. ನನ್ನ ಎಲ್ಲ ಪ್ಯಾನಲಿಸ್ಟ್ಗೂ ಬಹಳ ರೊಮ್ಯಾಂಟಿಕ್ ಆಗಿ ಕೇಳಿಸ್ತಪ್ಪ ಅದು. ಅಂದ್ರೆ ಟ್ಯಾಕ್ಸ್ ಕಟ್ಟೋದನ್ನ ನೀವು ರೊಮ್ಯಾಂಟಿಕ್ ವಿಷಯ ಮಾಡ್ಬಿಟ್ರೆ ಹೆಂಗೆ ರುದ್ರಮೂರ್ತಿ ಅವರೇ? ಇದಕ್ಕೆ ನೀವು ತಜ್ಞರು ಅಂತ ಹೇಳೋದು. ಪ್ರಕಾಶ್ ಕಮರಡಿ ಅವರು ಇದ್ದಾರೆ. ಪ್ರಕಾಶ್ ಕಮರಡಿ ಅವರು ಕೃಷಿ ತಜ್ಞರು. ಸರ್ ನಮಸ್ಕಾರ, ನಿಖಿಲ್ ಮಾತಾಡ್ತೀನಿ, ಸ್ವಾಗತ ನಿಮಗೆ ನ್ಯೂಸ್ 18ಗೆ. ಸರ್, ಕೃಷಿ ಕ್ಷೇತ್ರ ಥರ್ಡ್ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಟು ದ ನೇಷನ್ಸ್ GDP ಸರ್. ಅಂದ್ರೆ ದೇಶದ ಆರ್ಥಿಕ ವ್ಯವಸ್ಥೆಗೆ 3ನೇ ಸ್ಥಾನದಲ್ಲಿದೆ ಸರ್ ಇದರ ಕೊಡುಗೆ. ಇಂಥ ಒಂದು ಅವಲಂಬನೆ ಇರುವಂಥ ಕ್ಷೇತ್ರಕ್ಕೆ ಈಗ ತಂತ್ರಜ್ಞಾನದ ಸ್ಪರ್ಶ, ಆಗ್ರಿಟೆಕ್. ನಾನು ಭಾಳ ಸ್ಪೆಸಿಫಿಕ್ ಆಗಿ ಏನಕ್ಕೆ ಕೇಳ್ತಿದ್ದೀನಿ ಅಂದರೆ ಸರ್, ನನ್ನ ಎಕ್ಸ್ಪೆಕ್ಟೇಷನ್ ಪರ್ಸ್ನಲಿ ಆಗ್ರಿಟೆಕ್ಕಿಗೆ ನಾಳಿನ ಬಜೆಟ್ನಲ್ಲಿ ಭಾಳ ದೊಡ್ಡ ಒತ್ತನ್ನು ಕೊಡೋರಿದ್ದಾರೆ ಸಚಿವರು, ಸರ್ಕಾರ ಅಂತ ನನ್ನ ಒಂದು ವಿಶ್ವಾಸ ಇದೆ ಸರ್. ನಿಮ್ಮ ನಿರೀಕ್ಷೆ ಕೇಳ್ತಿದ್ದೀನಿ ಪ್ಲೀಸ್. ನಿಖಿಲ್ ಅವರೇ, ಬಹುಶಃ ನಾವು, ನೀವು ಮತ್ತು ನಿರ್ಮಲಾ ಸೀತಾರಾಮನ್ ಎಲ್ಲ ಕೃಷಿ ಬಗ್ಗೆ ಗಮನ ಹರಿಸಬೇಕಾಗಿದ್ರೆ ಬಹುಶಃ ನಮ್ಮ ಪಕ್ಕದ ಸಿಲೋನನ್ನು ಸ್ವಲ್ಪ ನೋಡ್ಬೇಕಾಗಿತ್ತು. ಇಷ್ಟು ನೋಡಿದ್ದಾರೆ ಅಂತ ಭಾವಿಸ್ತೀನಿ. ಬೇಡ ಸಿಲೋನ್ ಬೇಡ, ಮತ್ತೊಂದು ಪಕ್ಕದ ದೇಶ ಪಾಕಿಸ್ತಾನ ನೋಡ್ಬೇಕು. ಸಿಲೋನು ಚಹಾ ಬೆಳೆಯತಕ್ಕಂಥ ದೇಶದಲ್ಲಿ ಚಹಾಕ್ಕೆ ಸಕ್ಕರೆ ಸಿಕ್ಕದೆ ಪರದಾಡ್ತಾ ಇದ್ದಾರೆ. ಕೃಷಿ ವಿಚಾರದಲ್ಲಿ ಅಷ್ಟು ಸಮಸ್ಯೆ ಆಗಿದೆ. ಇನ್ನು ಪಾಕಿಸ್ತಾನ, ಗೋಧಿಯ ಸಮೃದ್ಧಿ ಬೆಳೀತಕ್ಕಂಥ ಪಾಕಿಸ್ತಾನದಲ್ಲಿ ಗೋಧಿಯ ಹಿಟ್ಟು ಸಿಕ್ಕದೆ ನಪ್ಪಳಿತಾ ಇದ್ದಾರೆ. ನಾನು ಯಾಕೆ ಹೇಳ್ತೀನಿ ಬಿಟ್ರೆ, ಈ ವರ್ಷ ಸ್ವಲ್ಪ ಕೃಷಿ ವಲಯ 3.3 ಅಂತ ಹೇಳಿದ್ರು ಕೂಡ ಆಹಾರ ಉತ್ಪಾದನೆಯಲ್ಲಿ ಸಮಸ್ಯೆ ಆಗಿದೆ. ಕೃಷಿ ಬಗ್ಗೆ ಏನಾದ್ರೆ ಕೃತಜ್ಞತೆ ಅಂತಾರ ಆ ಶಬ್ದ ಬಹುಶಃ ಬಳಸ ಸರಿಯಲ್ಲ. ಒಟ್ಟಾರೆ ನಮ್ಗೆಲ್ಲರಿಗೂ ಇದ್ದಿದ್ದೇ ಆಗಿದ್ದಲ್ಲಿ ಕೋವಿಡ್ ಸಂದರ್ಭಕ್ಕೆ ಹೋಗ್ಬೇಕು. 2000 ಈ ಎಕನಾಮಿ ಸರ್ವೆ ಬಂದಿದೆ 2020-21 ಎಲ್ಲ ವಲಯ ನೆಗೆಟಿವ್ಸ್. ಈ ಒಟ್ಟಾರೆ GDP -6.6 ಏನೇ ಆಗಿದೆ. ಸರ್ವಿಸ್ ಎಲ್ಲ ಬಿದ್ದೋಗಿದೆ. ಯಾಕೆಂದ್ರೆ ಅದು ಲಾಕ್ ಡೌನ್ ಅಲ್ಲಿ. ಕೃಷಿ ಒಂದು ಮಾತ್ರ ಈ ದೇಶವನ್ನು ಕೈ ಹಿಡಿದಿತ್ತು, ಪಾಸಿಟಿವ್ ಗ್ರೋತ್ ತೋರಿಸಿದಂತ ವಲಯ. ನಾವು ಪಾಕಿಸ್ತಾನದ ಒಂದು ಸ್ಥಿತಿಯೋ ಶ್ರೀಲಂಕಾ ಸ್ಥಿತಿಯಲ್ಲಿ ಹೋಗ್ಬೇಕು ಅಂತಾದ್ರೆ ತಂತ್ರಜ್ಞಾನ, ಟೆಕ್ನಾಲಜಿ ಎಲ್ಲ ಅಲ್ಲ, ರೈತರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಕೃಷಿ ವಲಯ ನೋಡೋದಲ್ಲ, ಕೃಷಿ ವಲಯವನ್ನು ಅವಲಂಬಿತವಾಗಿರತಕ್ಕಂತ, ಅದನ್ನು ನಡೆಸಿರತಕ್ಕಂತ ಕೋವಿಡ್ ನಲ್ಲೂ ಕೂಡ ನಮಗೆ ಯಾವುದೇ ಸಮಸ್ಯೆ ಇದ್ದಿಲ್ಲ. ಒಂದು ವೇಳೆ ನಮಗೆ ಕೋವಿಡ್ ಅಲ್ಲಿ ಹಣ್ಣು ಆಹಾರ ಸಿಕ್ಕದು ಅಂತಾಗಿ ಸಿಕ್ಕ ಸಮಸ್ಯೆ ಆಗಿದ್ದಲ್ಲಿ ಬೆಲೆ ಗಗನಕ್ಕೇರಿದೆ, ಏನೂ ಆಗಿಲ್ಲ, ಮನೆ ಸಪ್ಲೈ ಆಗಿದೆ. ಸೊ ನಾವು ಕೃಷಿಕರ ಒಂದು ಸಮಸ್ಯೆ ನೋಡ್ಬೇಕು, ಕೃಷಿಕ ನೋಡ್ಬೇಕಾದ್ರೆ ವಲಯ ನೋಡೋದಲ್ಲ. ಒಂದು ಚಾರಿತ್ರಿಕ ಒಂದು ಹೋರಾಟ ಮಾಡಿದ್ರು, 3 ಕಾಯ್ದೆ ವಾಪಸ್ ತಗೊಂಡ್ರು. ಅವ್ರು ಹೇಳಿರೋದಿಷ್ಟೇ, ನಮಗೆ ಭರವಸೆ ಇಲ್ಲ ಅಂತ. ಬೇರೆ ಯಾವ ರೀತಿ ನೋಡ್ಬಾರ್ದು. ಕೃಷಿ ವಲಯದಲ್ಲಿ ಇವತ್ತು ಆ ಒಂದು ಭರವಸೆ, ನಾವು ಬೆಳೆದ್ರು ಬೆಲೆ ಇಲ್ಲ. ಈಗಂತೂ ಕ್ಲೈಮೇಟ್ ಚೇಂಜ್ಗಳು ನಮ್ಮ ಮಲೆನಾಡು ಪ್ರಾಂತ್ಯದಲ್ಲಿ ಎಲ್ಲ ಕಡೆನೂ ಕೂಡ ಬೆಳೆನೂ ಇಲ್ಲ, ಬೆಲೆನಿಲ್ಲ. ಎರಡೂ ಕಡೆಯಿಂದ ನಮ್ಮ ರೈತಾಪಿ ವರ್ಗಕ್ಕೆ ಹೋಪ್ಲೆಸ್ನೆಸ್, ಭರವಸೆ ಇಲ್ದಿದ್ದಂಗೆ ಆಗಿದೆ. ಬೆಳೆದ್ರು ಬೆಲೆ ಇಲ್ಲ ಅನ್ನೋದು ಬಹಳ ಕ್ರೂರವಾಗಿರೋದು. ಹಾಗಾಗಿ ಭರವಸೆ ಕೊಡತಕ್ಕಂತ ಒಂದೇ ಒಂದು, ಯಾಕೆಂದ್ರೆ ಈಗ ಭರವಸೆ ಹೋಗಿದೆ. 5 ವರ್ಷದಲ್ಲಿ ಡಬಲಿಂಗ್ ಫಾರ್ಮ್ ಇನ್ಕಮ್ ಅಂತ ಹೇಳ್ಬಿಟ್ಟು ಇದೇ ಸರ್ಕಾರ 5 ವರ್ಷದಿಂದ ಮಾಡಿರೋದು. 5 ವರ್ಷ ಆಗೋಗಿದೆ, ಡಬಲ್ ಆಗಿಲ್ಲ, ತ್ರಿಬಲ್ ಆಗಿಲ್ಲ. ಈ ತರದ ಪೊಳ್ಳು ಭರವಸೆ ಕೊಡದೆ ಬೆಲೆ ವಿಚಾರದಲ್ಲಿ ಕೇಳ್ತೀನಿ. ನಮ್ಮ ರೈತಾಪಿ ಅವ್ರಿಗೆ ಕೇಳ್ತಿರ್ತಕ್ಕ, ನಮ್ಗೆ ಏನು ಬೇಡ, ಬೆಳೆದಂತ ಉತ್ಪನ್ನಕ್ಕೆ ಈ ಬೆಲೆ ಸಿಕ್ಕುತ್ತೆ, ಆ ಬೆಲೆ ಈ ಬೆಲೆ ಬೇಡ. ಅವರು ಸ್ವಾಮಿನಾಥನ್ ಬೆಲೆ ಅಂತ ಕೇಳ್ತಾ ಇದ್ದಾರೆ. ಉತ್ಪಾದನಾ ವೆಚ್ಚದ ಬೆಲೆ ಅವೆಲ್ಲ ದೊಡ್ಡದಾಯ್ತು, ಬೇಡ. MSP ಸರ್ಕಾರ ಘೋಷಣೆ ಮಾಡುತ್ತಲ್ಲ 26 ಬೆಳೆಗಳಿಗೆ. ಕರ್ನಾಟಕದಲ್ಲಿ ಕಳೆದ ವರ್ಷ 18% ಮಾತ್ರ MSC ಸರ್ಕಾರನೇ ಘೋಷಣೆ ಮಾಡಿರ್ತಕ್ಕಂಥ MSC ಸಿಕ್ಕಿದೆ. ಹಾಗಾಗಿ ರೈತರಿಗೆ ಭರವಸೆ ಕೊಡ್ತಕ್ಕಂಥದ್ದು ತಂತ್ರಜ್ಞಾನ. ನಾವೆಲ್ಲ ಹೇಳ್ತೀವಿ, ವಿಜ್ಞಾನಿಗಳು ತಂತ್ರಜ್ಞಾನ ಉಪಯೋಗಿಸಿ ಬೆಳೀರಿ. ಬೆಳೆದ ನಂತರ ಏನಾಗ್ಬೇಕು?
ಬೆಳೆದಂತ ರೈತನಿಗೆ ಏನಾಗ್ಬೇಕು ಅನ್ನೋಂಥದ್ದು ಬಹಳ ಭಾವನಾತ್ಮಕವಾಗಿ ಹೇಳ್ತಾ ಇಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯ ಅಗ್ರಿಯರಿಯನ್ ಕ್ರೈಸಿಸ್, ಪ್ರಕಾಶ್ ಸರ್, ನೀವು ವಾಸ್ತವಾಂಶ ಏನಿದೆ ಅದನ್ನ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಿ. ಇಲ್ಲಿ ಮತ್ತೊಂದು ಪ್ರಶ್ನೆ ಬಂದ್ಬಿಡುತ್ತೆ ಸರ್. ನೀವು ಬರೀ ಬೆಳೆಯೋನ್ ಬಗ್ಗೆ ಮಾತನಾಡ್ತಿದ್ದೀರಿ, ಬೆಳೆದಾದ್ಮೇಲೆ ಏನು? ಅಲ್ಲಿ ಒಂದು ಗ್ಯಾಪ್ ಇದೆ ಸರ್. ಅವನ ತೋಟದಿಂದ ಮಾರುಕಟ್ಟೆಯ ನಡುವಿನ ಈ ಗ್ಯಾಪ್ ಇದೆಯಲ್ಲ, ಇದನ್ನ ಹೇಗಪ್ಪ ಕಡಿಮೆ ಮಾಡೋದು? ಒಂದು, ಮತ್ತೆ ಮಾರುಕಟ್ಟೆಗೆ ಏನು ಬೇಕು, ಏನರ ಅವಶ್ಯಕತೆ ಇದೆ, ಅದ್ರ ತಕ್ಕಂತೆ ಬೆಳವಣಿಗೆ ಕೂಡ ಆದರೆ ಬೆಳೆಗಳ ಬೆಳೆ, ಅವಾಗ ಅದು ಒಂದು ರೀತಿಯಲ್ಲಿ ಐ ವಾಂಟ್ ಇಟ್, ಯು ಹ್ಯಾವ್ ಇಟ್, ಪ್ಲೀಸ್ ಗಿವ್ ಇಟ್ ಅನ್ನೋ ಥರ ಆಗುತ್ತಲ್ವ ಸರ್? ವಿನ್ ವಿನ್ ಸಿಚುವೇಶನ್. ನಿಖಿಲ್, ನಾನು ಹೇಳಿದ್ದು ಅದನ್ನೇ. ಇವಾಗ ಬೆಳೆಯೋದಲ್ಲ, ಬೆಳೆದ ನಂತರ ಏನಾಗ್ಬೇಕು ಮತ್ತು ಬೆಳೆದಂತ ಆ ವ್ಯಕ್ತಿಗಳಿಗೆ ಏನಾಗಬೇಕು, ರೈತರಿಗೆ ಏನಾಗಬೇಕು, ಪ್ರೊಡ್ಯೂಸರ್ಗೆ ಏನಾಗಬೇಕು, ಎಲ್ಲ ವಲಯದಲ್ಲಿ ಇದಿಲ್ಲ. ವಲಯ ಚೆನ್ನಾಗಿ ಬೆಳೆದ್ರೆ ವಲಯದಲ್ಲಿ ಇದ್ದಂತ ಕೈಗಾರಿಕೆ ಉತ್ಪನ್ನ ಬೆಳೆಯಾಗಿ ಚೆನ್ನಾಗಿ ಉತ್ಪತ್ತಿ ಅಭಿವೃದ್ಧಿ ಆದಲ್ಲಿ ಕೈಗಾರಿಕೆ ನಂಬಿದವರಿಗೆ ಸುಖ ಸಿಕ್ಕಿರುತ್ತೆ. ಇಲ್ಲ ಹಾಗಲ್ಲ. ಹಾಗೆ ನಾನು ಹೇಳ್ತಿರ್ತಕ್ಕಂಥದ್ದು ಬೆಳೆದಂತದ್ದನ್ನ ಏನಾಗ್ಬೇಕು, ಮಾರುಕಟ್ಟೆ ಎಲ್ಲ ಟೆಕ್ನಿಕಲ್ ಆಯ್ತು. ನೋಡಿ, ಇತ್ತೀಚೆಗಿನ ಒಂದು ಸಮೀಕ್ಷೆ ಪ್ರಕಾರ ವಿಶ್ವದಲ್ಲಿ ಹಲವಾರು ವಿಚಾರದಲ್ಲಿ ದೇಶ ಬಹಳ ಡೂಬಿಯಸ್ ರೆಕಾರ್ಡ್ಗಳಿದಾವೆ, ಅವೇನು ಬೇಕಾಗಿಲ್ಲ. ಆದ್ರೆ ಹಂಗರ್ ಇಂಡೆಕ್ಸ್ ಅಲ್ಲಿ ವಿಶ್ವದ 25% ಬಡವರು, ಹಸು ಇಲ್ಲದೆ ಇರತಕ್ಕಂಥದ್ದು ನಮ್ಮ ದೇಶದಲ್ಲಿ ಇದ್ದಾರೆ. ಪ್ರತಿ 8 ಜನಕ್ಕೆ ಒಬ್ಬ ರಾತ್ರಿ ಹಸುವಿನಿಂದ ಮನಗ್ತಾನೆ. ಇಟ್ ಈಸ್ ಅ ಗ್ಲೋಬಲ್ ಹಂಗರ್ ಡೆವಲಪ್ಮೆಂಟ್ ಇಂಡೆಕ್ಸ್. ಹಾಗಾಗಿ ಬೆಳೆದಿದ್ದು ಏನ್ ಮಾಡ್ಬೇಕು ಅನ್ನೋ ನಾನು ತಾಂತ್ರಿಕವಾಗಿ ಹೇಳ್ತಿಲ್ಲ. ಹಸಿದವರಿಗೆ ಕೊಡೋಣ. ನಮ್ಮಲ್ಲಿ 50% ಮಕ್ಕಳು 5 ವರ್ಷಕ್ಕಿಂತ ಆಟ ಆಡಿ ಬೆಳಿತಕ್ಕಂಥ ಮಕ್ಕಳಲ್ಲಿ ತೀವ್ರ ಅಪೌಷ್ಟಿಕತೆ ಇದೆ. ಸೊ ಹಾಗಾಗಿ ಬೆಳೆದಿರತಕ್ಕಂಥದ್ದನ್ನ ಮಾರುಕಟ್ಟೆ, ವ್ಯಾಲ್ಯೂ ಅಡಿಷನ್, ಇವೆಲ್ಲ ಟೆಕ್ನಿಕಲ್ ಟರ್ಮ್ಗಳು ನಾವು ಹೇಳಿ ಹೇಳಿ ಸುಸ್ತಾಗಿದೆ. ಯಾರಿಗೆ ಬೇಕು ಅವರಿಗೆ ಸಿಕ್ಕತಕ್ಕಂಥ ವ್ಯವಸ್ಥೆ ಮಾಡಿ, ಬೆಳೆದಂತವರಿಗೆ ನೆಮ್ಮದಿ ಕೊಡಿ ಅನ್ನಂಥದ್ದು. ನೀವು ಹೇಳೋದ್ರಲ್ಲಿ ಒಂದು ರೀತಿನಲ್ಲಿ ಸಮಾಜವಾದದ ಆಲೋಚನೆಗಳು ಕೂಡ ಇದೆ. ಬಟ್ ಸಮಾಜವಾದದಿಂದ ವ್ಯಾಪಾರೀಕರಣಕ್ಕೆ ದಾರಿ ಆಗೋದಿಲ್ಲ. ವ್ಯಾಪಾರೀಕರಣ ಆಗ್ಲಿಲ್ಲ ಅಂದ್ರೆ ರೈತನ ಅಕೌಂಟಿಗೆ ಏನು ಹೋಗ್ಬೇಕು? ರೈತನಿಂದ ನೀವು ಹೇಳ್ತೀರಿ MSP ಕೊಟ್ಟು ಸರ್ಕಾರನೇ ಕೊಂಡ್ಕೊಳ್ಳಿ ಅಂತ. ಸರ್ಕಾರದ ಮೇಲಿನ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡಬೇಕಲ್ವಾ? ವೈ ಕಾಂಟ್ ದ ರೈತ ಡೀಲ್ ವಿತ್ ದ ಮಾರ್ಕೆಟ್ ಡೈರೆಕ್ಟ್ಲಿ? ಈ ರೀತಿಯ ಪ್ರಶ್ನೆಗಳು ಇರ್ತವೆ. ಪ್ರಕಾಶ್ ಅವರೇ, ಇನ್ನೊಂದು ದಿವಸ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಹಳ ಸಹನೆಯಿಂದ ಅಲ್ಲ ಪ್ರಕಾಶ್ ಅವರೇ, ಪ್ರಕಾಶ್ ಅವರೇ, ಐ ಕಮ್ ಬ್ಯಾಕ್ ಟು ಯು. ಬಹಳ ಸಹನೆಯಿಂದ ನಮ್ಮೆಲ್ಲರ ಮಾತನ್ನ ಕೇಳಿದಂತ ಆಡಳಿತ ಪಕ್ಷದ ಪ್ರತಿನಿಧಿಯಾಗಿರುವಂತ ಅಶೋಕ್ ಗೌಡ್ರೆ, ಮಧ್ಯಮ ವರ್ಗ ನಿಮ್ಮ ವೋಟ್ ಬ್ಯಾಂಕ್ ಅಂತೆ. ಯಾಕೆ ಅವ್ರಿಗೆ ಟ್ಯಾಕ್ಸ್ ರಿಬೇಟ್ ಸಿಗಬಾರ್ದು? ನಾಳೆ ರೈತರಿಗೆ ದ್ವಿಗುಣ ಮಾಡ್ತೀವಿ ಅವರ ಆದಾಯವನ್ನ ಅಂತ ಹೇಳಿದಂಥ ಪಕ್ಷ ಯಾಕೆ ಅವರಿಗೂ ರಿಲೀಫ್ ತರಬಾರ್ದು? ತಂತ್ರಜ್ಞಾನವನ್ನ ಒಂದು ರೀತಿಯಲ್ಲಿ ಅರ್ಧಕ್ಕೆ ನೀರು ಕುಡ್ದಿರೋಂಥ ಪಕ್ಷ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮದೇ ಅಂತೆ ಹೌದಾ? ಯಾಕೆ IT ಸೆಕ್ಟರ್ಗೆ ರಿಲೀಫ್ ಕೊಡಬಾರ್ದು? ಸ್ಟಾರ್ಟಪ್ಗಳಿಗೆ ಯಾಕೆ ರಿಲೀಫ್ ಕೊಡಬಾರ್ದು? ದುಡ್ಡು ಮಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ಟ್ಯಾಕ್ಸ್ಗಳನ್ನ ಹಾಕ್ಬಿಟ್ರೆ ಆವಾಗಲೇ ರುದ್ರಮೂರ್ತಿ ಅವ್ರು ಹೇಳ್ದಂಗೆ ಅದು ಹೆಂಗಿರಬೇಕು? ಭಾಳ ಚೆನ್ನಾಗಿ ಹೇಳಿದ್ರು ಅವರು. ಹನಿ ಬಿ ಆ್ಯಂಡ್ ಹನಿ ಈ ಥರ ಇರಬೇಕು. ಆದರೆ ಇಲ್ಲಿ ಇಂಜೆಕ್ಷನ್ ಆ್ಯಂಡ್ ಬ್ಲಡ್ ಥರ ಕಾಣ್ತಾ ಇದೆಯಲ್ಲ, ಹೇಗಪ್ಪ ಅಶೋಕ್ ಗೌಡ್ರು ಇದನ್ನು ಸಮರ್ಥಿಸ್ಕೋತಾರೆ? ನೋಡಿ, ಒಂದು ನಾನು ನನ್ನ ಊರಿನ ಪಕ್ಕ ತೋಟ ಮಾಡ್ತಿದ್ರು ಸಹ ನಾನು, ಯಾಕಂದರೆ ನನ್ನ ಸುತ್ತ ಇರೋ ಎಕ್ಸಾಂಪಲ್ಸ್ ಹೇಳ್ತೀನಿ. ಎಲೆಕ್ಟ್ರಾನಿಕ್ ಸಿಟಿಗೆ ನಾನು 7 ಕಿಲೋಮೀಟ್ರ್ ಇರ್ತಕ್ಕಂಥದ್ದು. ಅಲ್ಲಿಂದ ಬರ್ತಕ್ಕಂತಹ ಏನು ಅಲ್ಲಿಂದ ಟ್ಯಾಕ್ಸ್ ಕಟ್ತಾರೆ ಜನ, ಖುಷಿಯಾಗಿ ಕಟ್ತಿದ್ದಾರೆ. ಹೇಗೆ ನಮ್ಮ ರುದ್ರಮೂರ್ತಿ ಅವರು ಹೇಳಿದ್ರು, ಹನಿ ಮಾತ್ರ ಅದು ಏನಂದರೆ ಬಿ ಹೋಗಿ ಯಾವ ರೀತಿಯ ಇದನ್ನು ತೆಗೆದುಕೊಳ್ಳುತ್ತೆ ಆ ರೀತಿಯೇ ತೆಗೆದುಕೊಳ್ತಿದ್ದಾರೆ. ಒಂದು ಸ್ಟಾರ್ಟಪ್ಸ್ ಬಗ್ಗೆ ಬನ್ನಿ. ಅತ್ಯಂತ ಪ್ರಮುಖವಾಗಿ ಇವತ್ತು ಯೂನಿಕಾರ್ನ್ಸ್ ಏನಿದೆ ಇಂಡಿಯಾದಲ್ಲಿ, ಎಷ್ಟು ಯೂನಿಕಾರ್ನ್ಸ್ ಇದೆ ಲೆಕ್ಕ ಹಾಕಿ. ಇವತ್ತು ಸ್ಟಾರ್ಟಪ್ ಯೋಜನೆ ಅಂತ ಮಾಡಿ ನಾವು ಸ್ಟಾರ್ಟಪ್ ಯೋಜನೆಗಳಿಗೆ, ಕೃಷಿ ಸ್ಟಾರ್ಟಪ್ಸ್ ಇರಬಹುದು ಅಥವಾ ಏರ್ಕ್ರಾಫ್ಟ್ ಟೆಕ್ನಾಲಜಿ ಸ್ಟಾರ್ಟಪ್ಸ್ ಇರಬಹುದು, ಇವೆಲ್ಲವೂ ಸಹ ಬೆಂಗಳೂರಿನಲ್ಲಿ ಹಬ್ಬಾಗಿ ಆಲ್ಮೋಸ್ಟ್ ಅರೌಂಡ್ 15,000 ಸ್ಟಾರ್ಟಪ್ಸ್ಗೆ ನಮ್ಮ ಸರ್ಕಾರ ಅದಕ್ಕೆ ಯೋಜನೆಗಳನ್ನ ರೂಪಿಸಿ ಅವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಸಾಲ ಕೊಡ್ತಕ್ಕಂಥದ್ದು ಅಥವಾ ಎನ್ಕರೇಜ್ ಮಾಡ್ತಕ್ಕಂಥದ್ದು, ಅವ್ರ ಸ್ಟಾರ್ಟಪ್ ಐಡಿಯಾಸ್ನ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು ಮಾಡಿ ನಾವು ಎನ್ಕರೇಜ್ ಮಾಡಿರೋದ್ರಿಂದ ಇವತ್ತು 1000 ಸ್ಟಾರ್ಟಪ್ಸ್ಗೆ ಇವತ್ತೇನಿದೆ ಅವ್ರ ಗ್ರೋತ್ ರೇಟ್ ಏನಿದೆ ಆಲ್ಮೋಸ್ಟ್ 15 to 20% ಪರ್ ಆ್ಯನಮಲ್ಲಿ ಗ್ರೋ ಆಗ್ತಿದ್ದಾರೆ. ಆಲ್ಮೋಸ್ಟ್ 1000 ಸ್ಟಾರ್ಟಪ್ಸು
ಎಸ್ಪೆಷಲಿ ರೈಲ್ವೆ ಸ್ಟಾರ್ಟಪ್ಸ್ನಲ್ಲಿ ತೆಗೆದುಕೊಳ್ಳಿ, ಒಂದೇ ಭಾರತದಿಂದ ನಮ್ಮ ಒಂದು ಇದು ಯೋಜನೆ ಇದೆ. ಇವತ್ತು ಆ ಸ್ಟಾರ್ಟಪ್ಸ್ನಲ್ಲಿ ಆಗಿರ್ತಕ್ಕಂಥ ಇನೋವೇಷನ್ ಇದೆ ವರ್ಲ್ಡ್ ವೈಡ್ ಇವತ್ತು ಸೇಲ್ ಆಗ್ತಿದೆ. ನಮಗೇನಾಯಿತು, ನಮ್ಮ ಭಾರತದಲ್ಲೇ ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ಒಂದೇ ಭಾರತ್ ಟ್ರೈನ್ಸ್ ಬಂತು. ಏನಾಗಲೇ ನಮ್ಮ ಚರಣ್ ಗೌಡ್ರು ಹೇಳ್ತಿದ್ರು, ಈ ಟ್ರೈನ್ಸ್ಗೆ ಎಲ್ಲದಕ್ಕೂ ಸಹ ಫಾಸ್ಟ್ ಟ್ರ್ಯಾಕ್ ಆಗಿ, ಅಂದರೆ ಎಷ್ಟು ಶೀಘ್ರವಾಗುತ್ತೋ ಅಷ್ಟು ಶೀಘ್ರವಾಗಿ ಒಂದು ಊರಿಗೆ ತಲುಪತಕ್ಕಂಥ ಕೆಲಸ ಮಾಡೋದಕ್ಕೆ ನಮ್ಮ ಸರ್ಕಾರ ಬದ್ಧತೆಯಿಂದ ಕೆಲಸ ಮಾಡ್ತಿದೆ. ಅದ್ರ ಜೊತೆಗೆ ಸ್ಟಾರ್ಟಪ್ಸು ಸಹ ಬೆಳೀತು. ಆಮೇಲೆ ಟೆಕ್ನಾಲಜಿ ಡ್ರಿವನ್ ಅತ್ಯಂತ ಪ್ರಮುಖ. ನಾನು ಸಹ ಒಬ್ಬ ಕೃಷಿ ನೀತಿನಲ್ಲಿ ಕೃಷಿ ಇದರಲ್ಲಿ ಸ್ವಲ್ಪ ಅಧ್ಯಯನ ಮಾಡ್ಕೊಂಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಏನು ಡ್ರೋನ್ ಟೆಕ್ನಾಲಜಿ ಇತ್ತು, ಯಾಕಂದರೆ ಹ್ಯೂಮನ್ ಡಿಪೆಂಡೆನ್ಸಿ ಟೆಕ್ನಾಲಜಿ ನಮ್ಮೂರಲ್ಲೂ ಸಹ ಏನಾದರೂ ನಾವು ತೋಟ ಮಾಡ್ತಿರ್ತೀವಿ, ಯಾರೋ ಒಬ್ಬರು ಅಗ್ರಿಕಲ್ಚರಲ್ ಆಫೀಸರ್ ಇರ್ತಾರೆ, ಬರ್ತಾಯಿದ್ರು, ಏನು ಬರ್ಕೊಂತಿರಲ್ಲ, ಆಫೀಸಲ್ಲಿ ಕೂತ್ಕೊಂಡು ಏನಪ್ಪ ನಿನ್ನ ಬೆಳೆ, ಇವಂದೇನಪ್ಪ ಬೆಳೆ, ಅವಂದೇನಪ್ಪ ಬೆಳೆ ಅಂತ ಅಂದ್ಬಿಟ್ಟು ಯಾರೋ ಒಬ್ಬರನ್ನ ಕೇಳ್ಕೊಂಡು ಏನೋ ಬಾಯಿಗೆ ಬಂದಂಗೆ ಬರ್ಕೊಂಡು ಹೋಗ್ಬಿಡೋರು. ಇವತ್ತೇನು ಮಾಡ್ತಾ ಇದ್ದೀವಿ ನಾವು, ಡ್ರೋನ್ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಏನಿದೆ, ಇವತ್ತು ನಾನು ಟೊಮೆಟೊ ಬೆಳೆದೆ, ಚರಣ್ ಗೌಡ್ರು ಕೋಸ್ ಬೆಳೆದ್ರು, ತಾವು ಬೆಂಡೆಕಾಯಿ ಬೆಳೆದ್ರಿ. ಆದರೆ ಏನಾಗ್ತಿತ್ತು, ಅರ್ಲಿಯರ್ ಏನಾಗ್ತಿತ್ತು, ಅವ್ನಿಗೆ ಗೊತ್ತಿರಲಿಲ್ಲ. ನಾವು 3 ಜನ, ನಾನು ಬೆಂಡೆಕಾಯಿ ಬೆಳೆದೆ ಅಂತ ಹೇಳಿ ನೀವು 3 ಜನ ಬೆಂಡೆಕಾಯಿಗೆ ಬೆಲೆನೇ ಬರ್ತಿರಲಿಲ್ಲ. ಅಂದರೆ ಎಲ್ಲರೂ ಸಹ ಫೇಲ್ ಆಗ್ತಾ ಇದ್ವಿ. ಇವತ್ತು ಏನಾಗ್ತಿದೆ, ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಒಂದು. ಎರಡನೇದು ಡಬಲ್ ಅಂತ ಏನು ಹೇಳಿದ್ರಿ, UPA ಸರ್ಕಾರ 2013-14ರಲ್ಲಿ ನಮಗೆ ಬಿಟ್ಟು ಹೋದಾಗ MSP ಏನಿತ್ತು ಕೇವಲ 13 ಪ್ರಾಡಕ್ಟ್ಸ್ ಮೇಲಿತ್ತು, 14 ಪ್ರಾಡಕ್ಟ್ಸ್ ಮೇಲೆ. ಲಾಸ್ಟಲ್ಲಿ ಒಂದು ಪ್ರಾಡಕ್ಟ್ ಸೇರಿಸ್ತಾರೆ, 14 ಪ್ರಾಡಕ್ಟ್. ಇವತ್ತು ನಮ್ಮ ಸರ್ಕಾರ 26+4 ಅಂದರೆ 30 ಪ್ರಾಡಕ್ಟ್ಸ್ ಮೇಲೆ MSP ಮತ್ತು FRP ಅಂತ ಏನಕ್ಕಿದ್ದೀವಿ ಅದು ಕೊಡ್ತಾ ಇದ್ದೀವಿ. ಆಮೇಲೆ ಇಂತಹ ಒಂದು ಬದ್ಧತೆ ಇಟ್ಟುಕೊಂಡು ನಾವು ಕೃಷಿಕರಿಗೆ ಆದಾಯನೂ ಸಹ ಜಾಸ್ತಿ ಮಾಡ್ತಾ ಇದ್ದೀವಿ. ನೋಡಿ, ಕೃಷಿ ಅನ್ನತಕ್ಕಂಥದ್ದು ಏನಂದರೆ ತುಂಬ ಗ್ರೌಂಡಲ್ಲಿ ಕೆಲಸ ಮಾಡೋಂಥದ್ದು. ಅಂದರೆ ಇದು ಯಾವುದೋ ಒಂದು ಟೆಕ್ನಾಲಜಿಕಲ್ ಡ್ರಿವನ್ನೋ ಅಥವಾ ಎಲ್ಲೋ ಒಂದು ಕಡೆ ಕುತ್ಕೊಂಡು ಏನೋ ಆಗ್ಬಿಡಲ್ಲ. ಟೆಕ್ನಾಲಜಿ ನಾವು ಇಂಡ್ಯೂಸ್ ಮಾಡಬೇಕು ಮತ್ತು ಸಾಮಾನ್ಯ ಜನಕ್ಕೆ ಸ್ಕಿಲ್ ಸೆಟ್ಸ್ನ ಡೆವಲಪ್ ಮಾಡಬೇಕು. ನಾನು ಒಂದು ಹೇಳ್ಬಿಡ್ತೀನಿ ಕೇಳಿ. ನನ್ನೊಬ್ಬ ಕಸಿನ್ನು, ಅವನೊಬ್ಬ ನಮ್ಮ ಊರಿನ ಪಕ್ಕದಲ್ಲೇ ಇರ್ತಕ್ಕಂಥವನು, ಅವನು ಒಂದು ಸ್ಕಿಲ್ನ ಕಲ್ತ್ಕೊಂಡ್ಮೇಲೆ ಏನು ಮಾಡ್ತಿದ್ದ, ಮುಂಚೆ ಸಮಗ್ರ ಕೃಷಿ ಅಂತ ಅಂದ್ಬಿಟ್ಟು ನಮ್ಮ ಸರ್ಕಾರದ ನೀತಿ ಅನ್ನೋದೇ ಸಮಗ್ರ ಕೃಷಿನಲ್ಲಿದೆ. ಸಮಗ್ರ ಕೃಷಿನ ಅವ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅದಕ್ಕಿಂತ ಹಿಂದೆ ಏನಾಗ್ತಿತ್ತು, ಅವ್ನು ಬೆಳೀತಿದ್ದಾಗ ಅವ್ನಿಗೆ 2 ಎಕರೆ ಇತ್ತು. 2 ಎಕರೆ ಇದ್ದಂಥವನು ಬೆಳೆದು ಒಂದು ತತ್ಸುಮಾರು ವರ್ಷಕ್ಕೆ 1 ಲಕ್ಷ 1.5 ಲಕ್ಷ ಮಾಡ್ಕೊಂತಿದ್ದ. ಖರ್ಚು ವಿಚಾಲ ಹೋಗಿ ಅವ್ನಿಗೆ ಏನು ಉಳಿತಿರಲಿಲ್ಲ. ಇವತ್ತು ಬಿಲೀವ್ ಮಿ ಆರ್ ನಾಟ್, ಇಟ್ಸ್ ಅ ಫ್ಯಾಕ್ಟ್, ಆನ್ ರೆಕಾರ್ಡ್ ಐ ಆಮ್ ಸೇಯಿಂಗ್, 1 ಎಕರೆ ಜಮೀನು 55 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದ್ದಾನೆ. ಅಷ್ಟರ ಮಟ್ಟಕ್ಕೆ ಸಮಗ್ರ ಕೃಷಿ ನೀತಿನಲ್ಲಿ ನಾನು ಎಕ್ಸಾಚುರೇಷನ್ ಹೇಳ್ತಿಲ್ಲ. ಅವ್ನು ಕಲ್ತಿದ್ದು ಯಾವಾಗ ಅಂತಂದರೆ 2014ರಲ್ಲಿ 2015ರಲ್ಲಿ ಅವನೊಂದು ಸ್ಕಿಲ್ ಡೆವಲಪ್ಮೆಂಟ್ಗೆ ಹೋಗ್ತಾನೆ. ಸ್ಕಿಲ್ ಡೆವಲಪ್ಮೆಂಟ್ ಕಲ್ತ್ಕೊಂಡ್ಬರ್ತಾನೆ. ಸಮಗ್ರ ಕೃಷಿ ಏನೊಂದು ಹೆಂಗೆ ಮಾಡೋದು ಅಂತ ಕಲ್ತ್ಕೊತಾನೆ. ಇವತ್ತು ಇಷ್ಟೇ ವರ್ಷಗಳಲ್ಲಿ ಅವನೊಂದು ಇರ್ತವಣೆ ಒಂದು. ಆಮೇಲೆ ಇನ್ನು ನಮ್ಮ ಈ ಸರ್ಕಾರದ ಮುಂದೆ ಇರತಕ್ಕಂಥ ಚಾಲೆಂಜಸ್ಸು, ಇಂಟರ್ನ್ಯಾಷನಲ್ ಚಾಲೆಂಜಸ್ಸು, ಫಿಸಿಕಲ್ ಡೆಫಿಷಿಯೆಂಟು ಮತ್ತು ಗ್ರೋತ್ ಬೇರೆ ದೇಶಗಳಲ್ಲಿ ಯಾವ ರೀತಿ ಇದೆ, ನಮ್ಮ ದೇಶದಲ್ಲಿ ನೋಡಿ. ಆಮೇಲೆ ಮಾಡೋದಾದ್ರೆ ಹಾಂಗ್ಕಾಂಗು ಸಿಂಗಾಪುರ್ ಕಂಪೇರ್ ಮಾಡೋಣ ಅಲ್ಲ, ಯಾಕೆ ಕಂಪೇರ್ ಮಾಡೋಣ ಅಂತ ಹೇಳ್ತಿದ್ದೀನಿ. ಜನಸಂಖ್ಯೆನಲ್ಲ ನಾನು ಹೇಳ್ತಾ ಇರೋದು, ಹೈಯೆಸ್ಟ್ ಅಮೌಂಟ್ ಆಫ್ ಟ್ಯಾಕ್ಸ್ ಅಮೆರಿಕ ಅಂತ ಹೇಳ್ತಿದ್ದೀರಾ. ನಮ್ಮಲ್ಲಿ ನಾವು 47.24% ಕಟ್ತಾ ಇದ್ದೀವಿ. ಅಮೆರಿಕದಲ್ಲಿ ದ ಹೈಯೆಸ್ಟ್ ಟ್ಯಾಕ್ಸ್ ಸ್ಲ್ಯಾಬ್ ಇಸ್ ಅಟ್ 37%. 10% ಜಾಸ್ತಿ ನಮ್ಮಲ್ಲಿ ಹೋಗ್ತಿದೆ ಅಲ್ಲ. ನೀವು ಹೋಲಿಕೆ ಮಾಡೋದಾದ್ರೆ ಜನರ ದೃಷ್ಟಿಯಿಂದ ಮಾಡಿ. ಅಲ್ಲ, ನಾನು ಒಪ್ಕೊಂಡೆ, ತಾವು ಏನು ಹೇಳ್ತಿದ್ರು ಅದನ್ನೆಲ್ಲ ಒಪ್ಕೊಂಡೆ ಹೇಳ್ತಿದ್ದೀನಿ. ನೋಡಿ, ಒಂದೇನಂತಂದರೆ ಇವತ್ತು ಅಮೇರಿಕಾ 1977ಇಂದ ಹಿಡ್ಕೊಂಡು 2000 ಆಲ್ಮೋಸ್ಟ್ 2020ವರೆಗೂ 2018ವರೆಗೂ ಅಂತ ಇಟ್ಕೊಳ್ಳೋಣ. 2018ವರೆಗೂ ಯಾವುದೇ ರೀತಿ ಇನ್ಫ್ಲೇಷನ್ ಎಷ್ಟಪ್ಪ ಇರ್ತಿತ್ತು, 1%, 1.2%. ಗ್ರೋತ್ ಎಷ್ಟಿರ್ತಿತ್ತು, 1ಇಂದ 2% GDP ಗ್ರೋತ್ ಆಗ್ತಿತ್ತು ಅಷ್ಟೇ. ಇವತ್ತು ಅವ್ರ ರೆಪೋ ರೇಟ್ಸ್ ಬಂದು 0 ಇರ್ತಿತ್ತು. ರೆಪೋ ರೇಟ್ಸ್ ಅಂದರೆ ಬ್ಯಾಂಕ್ನವರು ಸಾಲ ತಗೊಳ್ಳೋದು. ಇವತ್ತು ರೆಪೋ ರೇಟ್ಸ್ಗೆ ಅವರು 4.5 ಮಾಡಿದ್ದಾರೆ. ಆಮೇಲೆ ಅವ್ರ ಇವತ್ತು GDP ಗ್ರೋತ್ ಇನ್ನೂ 2%. ಇನ್ಫ್ಲೇಷನ್ ನೋಡಿದ್ರೆ 4.5 to 6%. ನೋಡಿ, ಇನ್ಫ್ಲೇಷನ್ಗೆ GDPಗೆ ನಾನು ಜನಸಾಮಾನ್ಯರಿಗೂ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. ಇನ್ಫ್ಲೇಷನ್ನು ನಿಮಗೆ 12 ರೂಪಾಯಿ 12% ಇದ್ದು GDP ಗ್ರೋತ್ 8% ಇದ್ದರೆ ನೀವು ಲಾಸಲ್ಲಿ ಇದ್ದೀರಾ. ಇನ್ಫ್ಲೇಷನ್ನು 4% ಇದ್ದು GDP ಗ್ರೋತ್ 6%ಅಲ್ಲಿದ್ದರೆ ನೀವು ಲಾಭದಲ್ಲಿದ್ದೀರಾ ಅಂತ. ಅಂದರೆ ದೇಶನೇ ಲಾಭದಲ್ಲಿದೆ ಅಂತ ಒಂದು ನಾನೇನು ಒಬ್ಬ ತುಂಬಾ ಎಕನಾಮಿಕ್ ಎಕ್ಸ್ಪರ್ಟ್ ತರ ಹೇಳ್ತಾ ಇಲ್ಲ, ಬಟ್ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅನ್ನೋ ಒಂದು ಪ್ಯಾರಾಮೀಟರ್ ಹೇಳ್ತಾ ಇದ್ದೀನಿ. ಅಲ್ಲಿಗೆ ಒಂದಷ್ಟು ಪ್ರಶ್ನೆಗಳು ಬಂದ್ಬಿಡುತ್ತೆ. ಈ ದೇಶದ GDP ಅನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ದ ಗವರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್ ಅನ್ನೋದು ಒಂದು ಅರ್ಥ ಆಗಿದೆ ಕೇಂದ್ರಕ್ಕೂ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಡೈವೆಸ್ಟ್ಮೆಂಟ್ ಅಂತ ನಾವ್ ಏನ್ ಕರಿತೀವಿ ಅದನ್ನ ಮಾಡ್ತಿದ್ದಾರೆ. ಅಲ್ಲಿಗೆ ನನ್ನನ್ನ 2ನೇ ಪ್ರಮುಖ ವಿಷಯಕ್ಕೆ ಬರ್ತೀನಿ, ಖಾಸಗೀಕರಣ. ಅದು ಈ ಬಜೆಟ್ ನಲ್ಲಿ ಹೇಗೆಲ್ಲ ಆಗುತ್ತೆ. ಅದಾದ ನಂತರ ನೀತಿಗಳು, ಭೂಮಿಗೆ ಸಂಬಂಧಪಟ್ಟಂತ ನೀತಿ ಅಂದ್ರೆ ಲ್ಯಾಂಡ್ ಮತ್ತೆ ಲೇಬರ್, ಈ 2 ವರ್ಗಗಳಿಗೆ ಸಂಬಂಧಪಟ್ಟಂತಹ ನೀತಿಯನ್ನ ಹೇಗೆಲ್ಲ ಬದಲಾವಣೆ ಮಾಡಿ ಸುಧಾರಣೆ ಮಾಡಿದ್ರೆ ದೇಶದ ಆರ್ಥಿಕತೆಗೆ ಸಹಾಯಕ ಆಗುತ್ತೆ. ಒಂದು ಕ್ವಿಕ್ ಬ್ರೇಕ್, ಚರ್ಚೆ ಮುಂದುವರಿಯುತ್ತೆ. ಟು ದ ಪಾಯಿಂಟ್.
ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ಸರ್ಕಾರ ವ್ಯಾಪಾರಕ್ಕೆ ಇಳಿದ್ಬಿಟ್ರೆ ಬರೀ ಆದಾಯ ಲಾಭ ಅಂತ ನೋಡಬೇಕಾಗುತ್ತಲ್ಲ. ಆದರೆ ಅದು ನೋಡದೆ ಇರೋದಾದರೂ ಹೇಗೆ? ಕಲ್ಯಾಣ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸಬೇಕು, ಸಾಲದ ಹೊರೆ ದೇಶದ ನಾಗರಿಕರ ಮೇಲೆ ಅದನ್ನು ಹೇರಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಲ್ಲಿ ಗೌರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್. ಕವಿತಾ ರೆಡ್ಡಿ ಅವರು ಆವಾಗಲೇ ಹೇಳ್ತಿದ್ರು, ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಎತ್ತಿದ್ದೀರಿ ಕವಿತಾ ರೆಡ್ಡಿ ಅವರು. ಆದರೆ ಈ ಖಾಸಗೀಕರಣದ ಬಗ್ಗೆ ಇದೆಯಲ್ಲ, ಪಕ್ಷದ ನಿಲುವೇನು? ಕೊಟ್ಟರೆ ಮಾರ್ಬಿಟ್ರಿ ಅಂತೀರಿ, ಕೊಡದೇ ಇದ್ರೆ ಅದರಿಂದ ಆಗ್ತಿರೋಂಥ ನಷ್ಟದ ಬಗ್ಗೆ ಯಾರು ಪರಿಹಾರ ಕೊಡೋದಿಲ್ಲ. ಕವಿತಾ ರೆಡ್ಡಿ ಅವರೇ, ನಿಮ್ಮ ಅಭಿಪ್ರಾಯ ಕೇಳ್ತಿದ್ದೀನಿ. ಸದ್ಯಕ್ಕೆ ಏರ್ ಇಂಡಿಯಾ ಇಸ್ ಒನ್ ಸಚ್ ಬಿಗ್ ಡಿಸ್ಇನ್ವೆಸ್ಟ್ಮೆಂಟ್, ಅಂದರೆ ಸರ್ಕಾರದ ಅಧೀನದಲ್ಲಿದ್ದು ಬೇರೆಯವರು ಕೊಟ್ಟು ಖಾಸಗೀಕರಣ ಮಾಡಿದ್ದಾರೆ. ಆದರೆ ಈ ಬಾರಿ ಬಜೆಟ್ನಲ್ಲಿ ಇದು ಮುಂದುವರಿಬೇಕಾ? ಅಲ್ಲ, ನೀವು ಖಾಸಗೀಕರಣ ಅಂದಿದ ತಕ್ಷಣ ಯಾವತ್ತೂ ನಾವು ಸರ್ಕಾರದಲ್ಲಿ ಇದ್ದಾಗ್ಲೂ ಸಹ ಅನೇಕ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡಿದೀವಿ, ಆಯ್ತಾ? ಸೊ ನಾವೇನು ಅದ್ರ ವಿರೋಧ ಇಲ್ಲ. ಬಟ್ ನೀವ್ ಯಾವ ಇನ್ಸ್ಟಿಟ್ಯೂಷನ್ ನ ಖಾಸಗೀಕರಣ ಮಾಡ್ತಾ ಇದ್ದೀರಾ? ಒಂದು ಕಡೆ ನೀವೇ ಹೇಳ್ತೀರಾ ಏನು ಅಭಿವೃದ್ಧಿ ಮಾಡಿಲ್ಲ, 60 ವರ್ಷದಿಂದ ಏನು ಬಿಲ್ ಮಾಡಿಲ್ಲ. ಇವಾಗೆಲ್ಲ ಮಾರಾಟ ಮಾಡಿದ್ದೆಲ್ಲ ಯಾರು ಮಾಡಿರೋದು? ಯಾವ ಸರ್ಕಾರ ಇದ್ದಾಗ ಮಾಡಿದ್ದು? ಯಾವ ಸರ್ಕಾರ ಡೆವಲಪ್ಮೆಂಟ್ ಮಾಡಿದ್ದು? ಎಷ್ಟೋ PSUಗಳು ಯಾವ್ದು ಆನ್ ರೆಕಾರ್ಡ್ ಆನ್ ಇದು ಪ್ರಾಫಿಟ್ಸ್ ನಲ್ಲಿತ್ತು, ಅದನ್ನು ಸಹ ಮಾರಿದೀರಾ. ನೀವು ಅದಾನಿ ಅಂತ ಕಂಪನಿಗಳಿಗೆ ನೀವು ಡಿಫೆನ್ಸ್ ಡೀಲ್ಸ್ ಕೊಟ್ರಿ, ಅದೇ HAL ಕನ್ಸಿಡರ್ ಮಾಡಿಲ್ಲ. ನಮ್ಮ ಕರ್ನಾಟಕಕ್ಕೆ ಆದಂತ ಅನ್ಯಾಯ ಅಲ್ವಾ ಅದು? ನಮ್ಮ HAL ಇರೋದು ಕರ್ನಾಟಕದಲ್ಲಿ, ಅತ್ಯಂತ ಮೋಸ್ಟ್ ಬೆಸ್ಟ್ ಪರ್ಫಾರ್ಮಿಂಗ್ PSUs. ಅದ್ರ ಬಗ್ಗೆ ಏನ್ ಮಾಡಿದ್ರಿ? ಇವತ್ತು LIC ಇಂದ 83,720 ಕೋಟಿ ಇದು ಲಾಸ್ ಆಗಿದೆ. ಯಾವ್ದ್ರಿಂದ? ಅದಾನಿಗೆ ಹೋಗಿರುವಂತ ಇನ್ವೆಸ್ಟ್ಮೆಂಟ್ ಇಂದ. ಅದ್ರ ಬಗ್ಗೆ ಏನ್ ಉತ್ತರ ಕೊಡ್ತೀರಾ? ಇವತ್ತಿನ ಬ್ಯಾಂಕಿನ ನಾವು ನ್ಯಾಷನಲೈಸೇಷನ್ ಮಾಡಿದಾಗ ಅದು ನೆಸೆಸಿಟಿ ಇತ್ತು, ಖಂಡಿತ ಅವಾಗ ನ್ಯಾಷನಲೈಸೇಷನ್ ಮಾಡಿದ್ವಿ. ಬೇಕಾದಷ್ಟು ಖಾಸಗಿ ಬ್ಯಾಂಕ್ಗಳು ಬಂದು ಅದಕ್ಕೆ ಎಕನಾಮಿ ಓಪನ್ ಅಪ್ ಮಾಡಿದಾಗ ಬೇಕಾದಷ್ಟು ಖಾಸಗಿ ಬ್ಯಾಂಕ್ಗಳು ಬಂತು. ಬಟ್ ಇವತ್ತಿನ ಬ್ಯಾಂಕಿನ ಸ್ಥಿತಿ ಏನಿದೆ ನೋಡಿ. ಯಾವ ತರ ನೀವು ಕನ್ಸಾಲಿಡೇಷನ್ ಮಾಡೋ ಬದಲು ಮರ್ಜ್ ಮಾಡಕ್ ಹೋದ್ರೆ ಎಂತ ಅದ್ಭುತವಾದಂತ ಬ್ಯಾಂಕ್ಸ್ ಯಾವ್ದು ಪಾಸಿಟಿವ್ ನಲ್ಲಿತ್ತು, ಇವತ್ತು ನೆಗೆಟಿವ್ ಹೋಗಿದೆ. ಯಾಕಂದ್ರೆ ನಿಮ್ಮ ಆಟಿಟ್ಯೂಡ್ ಇಂದ ಬ್ಯಾಂಕ್ ಆಫ್ ಬರೋಡಾ ಜೊತೆಗೆ ಯಾವ ಬ್ಯಾಂಕ್ ನ ನೀವು ಇದು ಮರ್ಜ್ ಮಾಡಿದ್ರಿ, ಯಾವ ಬ್ಯಾಂಕ್ಸ್ ನ ನೀವು ಮರ್ಜ್ ಮಾಡ್ತಾ ಇದ್ರೆ ಅದರಿಂದ ಏನ್ ಉಪಯೋಗ ಆಗ್ತಾ ಇದೆ, ಜನಕ್ಕೆ ಯಾವ ತರ ಉಪಯೋಗ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ಬೇಕಲ್ಲ. ಈಗ ಲೋನ್ ವೇವರ್ಸ್ ಆಗ್ತಾರೆ, ಇದು ಬ್ಯಾಂಕ್ ಇಂದ ದೊಡ್ಡ ಇದು ಕಾರ್ಪೊರೇಟ್ಸ್ ಲೋನ್ ವೇವರ್ಸ್ ಆಗ್ತಾ ಇದೆ. ಬಟ್ ಅದ್ರ ಹೊಡೆತ ಯಾರ ಮೇಲೆ ಬೀರುತ್ತೆ? ಸಾಮಾನ್ಯ ಇನ್ವೆಸ್ಟರ್ ಯಾರಿರ್ತಾರೋ, ಸಾಮಾನ್ಯ ಅಕೌಂಟ್ ಹೋಲ್ಡರ್ ಯಾರಿರ್ತಾರೋ ಅವ್ರ ಮೇಲೆ ಬೀರುತ್ತೆ. ಇವತ್ತು ಪ್ರತಿಯೊಂದು ಬೆಲೆ ನೀವು ಬ್ಯಾಂಕ್ ಇಂದ ಹಿಡ್ಕೊಂಡು ನೀವು ಮೇಡಮ್ ಒಂದ್ ನಿಮಿಷ ಮೇಡಮ್, ಈ ಲೋನ್ ಅನ್ನ ರೈಟ್ ಆಫ್ ಮಾಡೋದ್ರ ಬಗ್ಗೆ ತುಂಬಾ ಜನ ಟೀಕೆ ಮಾಡ್ತಾರೆ ಮೇಡಮ್. ಶ್ರೀಮಂತರ ಸಾಲನ ನೀವು ಕೈ ಬಿಟ್ಬಿಡ್ತೀರಿ, ಬಡವ್ರ ಸಾಲ ಆದ್ರೆ ಮನೆ ಮುಂದೆ ಹೋಗಿ ನಿಲ್ತೀರಿ, ಡಂಗೂರ ಬಾರಿಸ್ತೀರಿ ಅವ್ರ ಮನೆ ಮುಂದೆ, ಹೀಗೆ ಹಾಗೆ ಅಂತ ಆರೋಪ ಮಾಡ್ತಾರೆ. ಮೇಡಮ್, ಶೋ ಮಿ ಒನ್ ಕಂಟ್ರಿ ವೇರ್ ದೇರ್ ಇಸ್ ನೋ NPA. ನಾನ್ ಪರ್ಫಾರ್ಮಿಂಗ್ ಆಸೆಟ್ಗಳು ಇಲ್ಲದೆ ಇರೋಂಥ ಒಂದೇ ಒಂದು ದೇಶ ತೋರಿಸಿ ಕವಿತಾ ರೆಡ್ಡಿ ಅವರೇ. ಅಂದ್ರೆ ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ ಇಟ್ ಈಸ್ ರಾಂಗ್, ಆಯ್ತಾ? ನಾನು ಒಪ್ತೀನಿ, ಈ ಸಾವಿರಾರು ಕೋಟಿ ರೂಪಾಯಿ ಲೋನನ್ನ ಬಿಟ್ಟು ಬಡವ್ರಿಗೆ ಸಾಲನ ವಾಪಸ್ ತಿರುಗಿಸುವಂತ ಕೇಳೋದು, ವಾಪಸ್ ಕೊಡುವಂತ ಕೇಳೋದು ಒಂದು ರೀತಿನಲ್ಲಿ ಸಮಂಜಸ ಅಲ್ಲ. ಬಟ್ ನಾವ್ ಇದನ್ನ ಮಾಡದೇ ಇದ್ರೆ ಸಾಹಸ ಅನ್ನೋದು ಒಬ್ಬ ವ್ಯಾಪಾರಿ ಮನಸ್ಥಿತಿನಲ್ಲಿ ಉಳಿಬೇಕಾ ಬೇಡವಾ ಮೇಡಮ್? ಯಾವ ಧೈರ್ಯದ ಮೇಲೆ ಅವ್ನು ಬಂದು ನಾನು ಇದನ್ನ ಮಾಡ್ತೀನಿ ಅಂತ ಮುಂದಾಗ್ತಾನೆ? ಅಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಸೆಂಟಿಮೆಂಟ್ ನೀವು ಡಿಫೀಟ್ ಮಾಡ್ಲಿಲ್ವಾ? ಜಸ್ಟ್ ಅ ಕ್ವೆಶ್ಚನ್, ನಾನು ಸುರುಕವಾಗಿ ಹೇಳ್ಬಿಡ್ತೀನಿ. ಅಲ್ಲ, ಲಾಸ್ಟ್ ಟೈಮ್ ನೀವು ಹಿಂಗೆ ಹೇಳಿದ್ರಿ ಮೇಡಮ್, ಆದ್ರೆ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ, ಅದಕ್ಕಾಗಿ ಕೇಳಿದೆ. ಪ್ಲೀಸ್ ಗೋ ಅಹೆಡ್ ಮೇಡಮ್, ಒಬ್ರೇ ಮಾತಾಡ್ಬಿಟ್ರೆ ಹೇಗೆ? ಗೋ ಅಹೆಡ್ ಮೇಡಮ್, ಗೋ ಅಹೆಡ್. ಈಗ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಪ್ರತಿಯೊಂದು ಬ್ಯಾಂಕ್ಸ್ ನಲ್ಲಿ ಇರುತ್ತೆ, ಅದಕ್ಕೊಂದು ಪರ್ಸೆಂಟೇಜ್ ಇರುತ್ತೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಇಷ್ಟು ಪರ್ಸೆಂಟೇಜ್ ಮೇಲೆ ಹೋಗಬಾರ್ದು ಇರುತ್ತೆ. ನಾನು ಹೇಳ್ತಾ ಇಲ್ಲ, ಎಲ್ಲಾ ಬಿಸ್ನೆಸಸ್ ಲಾಸ್ ಪ್ರಾಫಿಟ್ಸ್ ಇದ್ದೇ ಇರುತ್ತೆ. ಕೆಲವು ಬಿಸ್ನೆಸಸ್ ಈಗ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಬಿಸ್ನೆಸಸ್ ಮುಚ್ಚೋಯ್ತು. ಸೊ ಅವೆಲ್ಲ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಹೋಗುತ್ತೆ. ನಾನು ಅದ್ರ ಪ್ರಶ್ನೆ ಕೇಳ್ತಾ ಇಲ್ಲ. ನಾನ್ ಹೇಳ್ತಾ ಇರುವಂತದ್ದು, ನೀವು ಸಾಮಾನ್ಯ ಜನರಿಗೆ ಅನುಕೂಲವಾಗೋ ರೀತಿಯಲ್ಲಿ ಏನ್ ಮಾಡಿದೀರಾ? ಬ್ಯಾಂಕ್ ಮರ್ಜರ್ಸ್ ಇಂದ ಏನಾದ್ರೂ ಆಯ್ತಾ? ಪ್ರಯೋಜನ ಆಗಿಲ್ಲ, ಯಾವುದೇ ಒಂದು ಪ್ರಯೋಜನ ಆಗಿಲ್ಲ. ಇವತ್ತು ಬ್ಯಾಂಕ್ಸ್, ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಆರ್ ಬ್ಲೀಡಿಂಗ್. ಯಾಕೆ?
ನೀವು ಮಾಡ್ತಾರಂತ ಮರ್ಜರ್ ಪಾಲಿಸಿಯಿಂದ ಬ್ಲೀಡ್ ಆಗ್ತಾ ಇದೆ. ಇವಾಗ ನಮ್ಮ ಇವರು ಆರ್ಥಿಕ ತಜ್ಞರು ಹೇಳಿದ್ರು, ನೀವು ಇನ್ವೆಸ್ಟರ್ಸ್ ಇವತ್ತು ಯಾರಿದ್ದಾರೆ ಸಾಮಾನ್ಯ ವರ್ಗದವರು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ, ಎಲ್ಲಿ ಅವ್ರ ಕೈಲಿ ಹಣ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಉಳಿತಾಯ ಆಗ್ತಾ ಇದೆ, ಎಲ್ಲಿ ಅವ್ರು ಬ್ಯಾಂಕ್ಗೆ ಹಣ ಹಾಕ್ತಾ ಇದ್ದಾರೆ. ಈಗ ಏನಾದ್ರು ಅವ್ರ ಕೈಲಿ ಹಣ ಉಳಿದಿರ್ತಾನೆ ಬ್ಯಾಂಕ್ ಹಾಕೋದು. ನೀವು ಅವ್ರು ಏನೇನ್ ಇವತ್ತು ಇದು ಇನ್ಕಮ್ ಆಗಿ ತಗೊಂತಾರೋ, ಸ್ಯಾಲ್ರಿ ಆಗಿ ತಗೊಂತಾರೋ ಅಥವಾ ಬೇಜಸ್ ಆಗಿ ತಗೊಂತಾರೋ ಅದು ಡೈರೆಕ್ಟ್ ಆಗಿ ಇದು ಸ್ಪೆಂಡಿಂಗ್ ಗೆ ಹೋಗ್ತಾ ಇದೆ ಹೊರತು ಅವ್ರ ಬ್ಯಾಂಕ್ಸ್ ಹೋಗ್ತಾ ಇಲ್ಲ. ಇವತ್ತು ಎಷ್ಟೋ ಬ್ಯಾಂಕ್ಗಳಲ್ಲಿ ಝೀರೋ ಬ್ಯಾಲೆನ್ಸ್ ಮೊದ್ಲಿದ್ದಾಗ ಚಾರ್ಜಸ್ ಇರ್ಲಿಲ್ಲ. ಇವತ್ತು ಝೀರೋ ಬ್ಯಾಲೆನ್ಸ್ ಬಂದ್ರೆ ಅದಕ್ಕೆ ಇನ್ನೊಂದ್ 2,000 ರೂಪಾಯಿ ಚಾರ್ಜಸ್ ಹಾಕ್ತಾರೆ. ಅಂತ ಒಂದು ಪರಿಸ್ಥಿತಿ ಇದೆ ಇವತ್ತು. ಈಗ ನೀವು ಇದು ತಜ್ಞರು ಹೇಳಿದ್ರಿ, ಈಗ ಇಂಟ್ರೆಸ್ಟ್ ರೇಟ್ಸ್ ಲೋವರ್ ಯಾಕೆ ಮಾಡ್ತಾ ಇಲ್ಲ, ನಿಮ್ಮ ಇದು ಲೋನ್ಸ್ ತಗೊಂಡಾಗ ಅದು ಲೋವರ್ ಯಾಕೆ ಮಾಡ್ತೀವಿ. ಇವತ್ತು ವೆರಿ ಹೈ ಇಂಟ್ರೆಸ್ಟ್ ರೇಟ್ಸ್ ಇದೆ. ನಾವು 4-5 ವರ್ಷಗಳ ಹಿಂದೆ ಏನ್ ಕಟ್ತಾ ಇದ್ವಿ ಅದು ಡೌನ್ ಹಾಕೊಂಡ್ಬಂದು ಇವಾಗ ಅಪ್ ಆಗ್ತಾ ಇದೆ. ಇದು ಪರ್ಸೆಂಟ್ ರೇಟ್ ಇಂಟ್ರೆಸ್ಟ್ ಹೇಗ್ ಜಾಸ್ತಿ ಆಗುತ್ತೆ, ಅದು ಹೌಸಿಂಗ್ ಇದಕ್ಕೆ ಇದು ಇಂಪಾರ್ಟೆನ್ಸ್ ಕೊಟ್ಟಾಗ, ಮತ್ತೆ ಎಕನಾಮಿ ಡೆವಲಪ್ ಆಗ್ಬೇಕು ಅಂದ್ರೆ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕೊಡ್ಬೇಕು ಅಂದಾಗ ಮತ್ತೆ ಎಲ್ಲಿಂದ ಕೊಡ್ತಾ ಇದ್ರಿ? ವಾಟ್ benefits you are giving for the economy to flow? Fair enough. You asked it. You said it, madam. ನೀವು ಹೇಳಿದ್ದೀರಿ. ಇದು ಬರುವವರಿಗೆ ಹೊಡ್ತಾ ಇದೆಯೇ ಹೊರತು ಬೆನಿಫಿಟ್ಸ್ ತೋರಿಸ್ಬೇಕು. ಈಗ ಆದ್ರೆ ಎಕನಾಮಿಗೂ ಬೆನಿಫಿಟ್ ಆಗುತ್ತೆ. ಇವಾಗ ನಾವು ಹೇಳ್ತೀವಿ, ನಮ್ಮ ಸರ್ಕಾರ ಹೇಳುತ್ತೆ ಜನರ ಕೈಯಲ್ಲಿ ಹೆಚ್ಚಾಗಿ ಹಣ ಇದ್ದಷ್ಟು ಎಷ್ಟು ಸುಳ್ಳು ಹೇಳ್ತೀರಾ ಬಿಡಿ ಮೇಡಮ್. ಮೇಡಮ್ ಒಂದ್ ನಿಮಿಷ, ಮೇಡಮ್ ಯು ಸೆಡ್ ಇಟ್ ಅಲ್ಲ, ಒಂದ್ ನಿಮಿಷ. ಈ ಅಫೋರ್ಡೆಬಲ್ ಹೌಸ್ ಅಲ್ಲ, ಮಾತಾಡ್ತೀನಿ ಮೇಡಮ್ ಒಂದ್ ನಿಮಿಷ ಮೇಡಮ್. ಆಯ್ತು, ಕವಿತಾ ರೆಡ್ಡಿ ಅವರೇ ನೀವು ಹೇಳಿದ್ದೀರಿ ಮೇಡಮ್. ನಾನು ಎಷ್ಟು ಉದ್ದ ಪ್ರಶ್ನೆ ಕೇಳಿದೆ ಅದ್ರ 3ರಷ್ಟು ಉದ್ದ ನೀವು ಉತ್ತರ ಕೊಟ್ಟಿದ್ದೀರಿ. ಒಂದ್ ನಿಮಿಷ ಮೇಡಮ್, ಪ್ಲೀಸ್ 1 ಸೆಕೆಂಡ್. ಅಶೋಕ್ ಗೌಡ್ರೆ, ಅವ್ರು ಹೇಳೋದ್ರಲ್ಲಿ ಒಂದೇ ಒಂದು ಅರ್ಥ ಆಯ್ತಾ? ಬೇಸಿಕ್ ನನ್ಗೆ ಅರ್ಥ ಆಗಿದ್ದು ಇಷ್ಟೇ. ಮಧ್ಯಮ ವರ್ಗದವರ ಅಕೌಂಟ್ ನಲ್ಲಿ, ಅವರ ಜಾಬ್ ನಲ್ಲಿ ನೀವು ದುಡ್ಡು ಬಿಟ್ರೆ ಆ ದುಡ್ಡನ್ನ ಅವ್ರು ಒಂದಷ್ಟು ಉಳಿಸ್ಕೋತಾರೆ, ಒಂದಷ್ಟು ಖರ್ಚು ಮಾಡ್ತಾರೆ. ಈ ಖರ್ಚಿಂದ ಎಕನಾಮಿಕ್ ಆಕ್ಟಿವಿಟಿಗೆ ಒಂದು ರೀತಿಯಲ್ಲಿ ಬೂಸ್ಟರ್ ಡೋಸ್. ಇದರಿಂದ ಎಲ್ಲ ವರ್ಗದ ಜನರ ಜೀವನದ ಗುಣಮಟ್ಟ ವೃದ್ಧಿ ಆಗುತ್ತೆ. ವಾಟ್ ಇಸ್ ರಾಂಗ್? ಇವರು 2014ಕ್ಕಿಂತ ಹಿಂದೆ 33 ಲಕ್ಷ ಕೋಟಿ ಡೆಪಾಸಿಟ್ಸ್ ಇತ್ತು. ಇವತ್ತು 99 ಲಕ್ಷ ಕೋಟಿ ಡೆಪಾಸಿಟ್. ಅದರಲ್ಲಿ 72 ಲಕ್ಷ ಕೋಟಿಗಳನ್ನು ಲೋನನ್ನು ಮತ್ತೆ ಜನಗಳು ಕೊಟ್ಟು ಮತ್ತೆ ಎಕನಾಮಿಕ್ ಆಕ್ಟಿವಿಟಿಗೆ ಅಭಿವೃದ್ಧಿ ಕಾರ್ಯಕ್ಕೆ ಹೋಗ್ತಿದೆ. ಇವರಿದ್ದಾಗ NPA ಏನಿತ್ತು 6.1% NPA ಆಗ್ತಿತ್ತು ಪ್ರತಿ ಬ್ಯಾಂಕಲ್ಲಿ. ನಮ್ಮ ಸರ್ಕಾರ ಅವಧಿ ಬಂದ ಮೇಲೆ 1.3% NPS ಇನ್ಕ್ಲೂಡಿಂಗ್ ಕೋವಿಡ್ ಟೈಮ್. ಆಯಿತಾ? ಇದು ನಮ್ಮ ಬದ್ಧತೆ. ಇದು ನಮ್ಮ ಮುದ್ರಾ ಸ್ಕೀಮ್ಸ್ನಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಮುದ್ರಾ ಸ್ಕೀಮ್ಸ್ನಲ್ಲಿ ಕರ್ನಾಟಕದ ಒಂದೇ ಒಂದರಲ್ಲಿ 53 ಲಕ್ಷ ಜನಕ್ಕೆ, ಈ ಶ್ರಮ್ ಯೋಜನೆಯಲ್ಲಿ 96 ಲಕ್ಷ ಜನಕ್ಕೆ ನಾವು ಬೆನಿಫಿಟ್ನ ಒದಗಿಸಿದ್ದೀವಿ. ಅಂದರೆ 1, 2, 3 ಅಲ್ಲ. ಇವರು ಬರೀ ಗೂಬೆ ಕೂರಿಸಿ BJP ಸರ್ಕಾರನ ಇಲ್ಲದ ಸಲ್ಲದನ್ನು ಆರೋಪ ಮಾಡ್ತಿದ್ದಾರೆ ಹೊರತು ಕಾಂಗ್ರೆಸ್ನವ್ರಿಗೆ ನಂಬರ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಸಮೇತ ನಾವು ಕೊಡ್ತೀವಿ ಯಾವ ರೀತಿಯ ಡೆವಲಪ್ಮೆಂಟ್ ಆಗಿದೆ ಅಂತ. ನೀವು ಒಂದೇ ಒಂದು ನೋಡಿ, ಬಡ್ಜೆಟ್ನ ಸೈಜು ಟ್ರಿಪಲ್ ಆಗಿದೆ ಬಡ್ಜೆಟ್ ಸೈಜು ನಿಮ್ಮ ಅವಧಿಗೆ. ಒಂದ್ ನಿಮಿಷ ಮೇಡಮ್, ಆಗ್ಲಿಂದ ಇಷ್ಟುದ್ದ ಬಿಟ್ಟಿದ್ದೀರಾ? ಒಂದ್ ನಿಮಿಷ, ಇಷ್ಟುದ್ದ ಬಿಟ್ಟಿದ್ದೀರಾ? ಆಯ್ತು, ನಾನು ಒಂದು ಸ್ವಲ್ಪ ಸತ್ಯನ ಫ್ಯಾಕ್ಟ್ಸ್ ಹೇಳ್ತೀನಿ. ನಾನು ನಿಮ್ಮಷ್ಟು ಟೈಮೇ ತಗೊಳ್ಳಲ್ಲ. ಆಮೇಲೆ ನೀವು ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಗೆ ಇವರಿದ್ದ ಕಾಲದಲ್ಲಿ ರಿಯಲ್ ಎಸ್ಟೇಟ್ ಇರ್ಬೋದು ಅಥವಾ ಅಗ್ರಿಕಲ್ಚರಲ್ ಸೆಕ್ಟರ್ ಇರ್ಬೋದು, ಬೇರೆ ಇರ್ಬೋದು, ಎಷ್ಟು ಗ್ಯಾಪ್ ಇತ್ತು ಅಂತ ಹೇಳಿ. ಆಲ್ಮೋಸ್ಟ್ 8 to 12% ಗ್ಯಾಪ್. ನಮ್ಮ ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಗೆ ಇಷ್ಟು ಗ್ಯಾಪ್ ಬಂದಾಗ ಏನಾಗ್ತದೆ, ಇದರ ಪ್ರೈಸ್ ಸಿಗಲ್ಲ ಅಥವಾ ಡಿಮ್ಯಾಂಡ್ ಜಾಸ್ತಿಯಾಗಿ ಪ್ರೈಸ್ ಜಾಸ್ತಿ ಆಗಿಬಿಡುತ್ತೆ. ನಮ್ಮ ಸರ್ಕಾರದ ಅವಧಿನಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಗ್ಯಾಪ್ ಏನಿದೆ ಕೇವಲ 1 to 2% ಮ್ಯಾನೇಜ್ ಆಗ್ತಿದೆ. ಇದ್ರ ಜೊತೆಗೆ ನಮ್ಮ ಇನ್ಫ್ಲೇಷನ್ ರೇಟ್, ಆವ್ರೇಜ್ ಇನ್ಫ್ಲೇಷನ್ ರೇಟ್ ಏನಿದೆ 6.1%, ಆವ್ರೇಜ್ ಗ್ರೋತ್ ಏನಿದೆ 7.2% ಅಲ್ಲಿದ್ದೀವಿ. ಅಂದರೆ ಅರ್ಥ ನಾವು ಗ್ರೋ ಆಗ್ತಿದ್ವಿ, ಪಾಸಿಟಿವ್ ಆಗಿ ಗ್ರೋ ಆಗ್ತಿದ್ವಿ. ಇಷ್ಟು ಜನಸಾಮಾನ್ಯರಿಗೆ ಅರ್ಥ ಆಗ್ತಕ್ಕಂಥ ವಿಚಾರ. ಅದು ಬಿಟ್ಟು ನೀವು ಫಿಸಿಕಲ್ ಡೆಫಿಷಿಟ್ ಬಗ್ಗೆ ಮಾತಾಡ್ತೀರಾ ಅಥವಾ ನೀವು ಬಡ್ಜೆಟ್ ಸೈಜ್ ಬಗ್ಗೆ ಮಾತಾಡ್ತೀರಾ, ರೆವಿನ್ಯೂ ರಿಸಿಪ್ಟ್ಸ್ ಬಗ್ಗೆ ಮಾತಾಡ್ತೀರಾ, ಎಲ್ಲದರಲ್ಲೂ ಸಹ ಇವರ ಸರ್ಕಾರಕ್ಕಿಂತ ನಮ್ಮ ಸರ್ಕಾರದ 9 ವರ್ಷಗಳ ಅವಧಿನಲ್ಲಿ ನಾವು ಮಾಡಿರ್ತಕ್ಕಂಥದ್ದು 2ರಿಂದ 4ರಷ್ಟು ಜಾಸ್ತಿ ಆಗಿದೆ. ಅಂದರೆ ಫಿಸಿಕಲ್ ಡೆಫಿಷಿಟ್ 2ರಿಂದ 4ರಷ್ಟು ಕಡಿಮೆ ಆಗಿದೆ. ಮಿಕ್ಕಿದೆಲ್ಲವೂ ಸಹ ಗ್ರೋತ್ ಫ್ಯಾಕ್ಟರ್ ಜಾಸ್ತಿ ಆಗ್ತಾ ಇದೆ. ಅಲ್ಲ ಚರಣ್ ಗೌಡ್ರೆ, ಅಶೋಕ್ ಗೌಡ್ರೆ ಹೆಂಗೆ ಹೇಳ್ತಾರೆ ಅಂದ್ರೆ ಸರ್ಕಾರ ಮಾತ್ರ ಮಾಡಿರೋದು, ನಾವು ಜನ ಏನು ಮಾಡ್ಲೇ ಇಲ್ಲ. ಈಗ 100 ಯೂನಿಕಾರ್ನ್ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳಿದ್ರು ಅಶೋಕ್ ಗೌಡ್ರು. ಆ 100 ಯೂನಿಕಾರ್ನ್ ಸರ್ಕಾರ ಸೇರಿಸ್ಕೊಂಡಿದೀವಲ್ಲ, ಜನ ಮಾಡಿದ್ದಾರೆ. ಓವರ್ ಆಲ್ ಆರ್ಥಿಕ ವ್ಯವಸ್ಥೆಯನ್ನ ವೃದ್ಧಿ ಆಗಿದೆ, ಒಂದು ಬೂಸ್ಟರ್ ಡೋಸ್ ಸಿಕ್ಕಿದೆ, ಬೇರೆ ರೀತಿ ಉದ್ಯಮಗಳು ಉಟ್ಕೊಂಡ್ ಬರ್ತಿದೆ. ಆದ್ರೂ ಚರಣ್ ಗೌಡ್ರೆ, ನಾನು ಅಫೋರ್ಡೆಬಲ್ ಹೌಸಿಂಗ್ ಬಗ್ಗೆ ಒಂದು ಮಾತಾಡಬೇಕು. ರುದ್ರಮೂರ್ತಿ ಅವ್ರ ಹತ್ರ ಬಂದೆ ಒಂದೇ ಒಂದು ನಿಮಿಷದಲ್ಲಿ. ಚರಣ್ ಗೌಡ್ರೆ, ನೀವು 2 ಪಕ್ಷಗಳ ಮಾತನ್ನ ಕೇಳಿದ್ದೀರಿ. ಮಧ್ಯಮ ವರ್ಗ, ಬಡವರ್ಗ, ಕೃಷಿ ಇಲಾಖೆ, ಈ ಮಾತನ್ನು ಕೇಳಿದ್ದೀರಿ. ನಿಮ್ಮ ಪಕ್ಷದ ನಿಲುವೇನಾಗಿದೆ? ಇಲ್ಲ ಸರ್, ಈಗ ನಮ್ಮ ಅಶೋಕ್ ಗೌಡ್ರು ಹೇಳ್ತಾ ಇದ್ರು, ನಮ್ಮ ಸರ್ಕಾರ ಬಂದ ಮೇಲೆ
ಫಿಸಿಕಲ್ ಡೆಫಿಸಿಟ್ಟು ಮತ್ತು ರೆವಿನ್ಯೂ ರಿಸಿಪ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದೀವಿ. 1% ಮಾತ್ರ ಆಗಿರೋದು. ಬ್ಯಾಂಕ್ಸ್ ಆರ್ ಮ್ಯಾನೇಜ್ಡ್ ವೆಲ್. ಅದು NPAಗಳು 1.1. ಆಮೇಲೆ ತಾವು ಹೇಳ್ತಾ ಇದ್ದೀರಾ ಏನು ವಿಷಯ ಇಲ್ಲ, ಇಂಡಸ್ಟ್ರಿಯಲ್ಲಿ ಏನೋ ಇನೋವೇಷನ್ ಮಾಡಬೇಕು, ಒಬ್ಬ ಯಾರೋ ಅಚೀವ್ಮೆಂಟ್ ಮಾಡಬೇಕು ಅಂದಾಗ ಡೆಫಿನೆಟ್ಲಿ ಬ್ಯಾಂಕಿಂಗ್ ಸಪೋರ್ಟ್ ಮಾಡಬೇಕು ಅಂತ. ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಏನಂದರೆ ಎಲ್ಲ ಇನೋವೇಷನ್ ಮಾಡೋಕ್ಕೆ, ಅಚೀವ್ಮೆಂಟ್ ಮಾಡೋಕ್ಕೆ ಬರೀ ಗುಜರಾತೀಸ್ಗೆ ಮಾತ್ರನೇ ಲೋನ್ ಸಿಕ್ಕಿದೆ, ಬೇರೆ ಯಾರಿಗೂ ಸಿಕ್ಕಿಲ್ಲ. ನಂಬರ್ 1 ಇಡೀ ಸರ್ ನಾನು ಮಾಡಿಲ್ಲ. ಅವ್ರು ಈಗ ತಾನೇ ಹೇಳಿದ್ರು ಕರ್ನಾಟಕದ ಲೆಕ್ಕ 53 ಲಕ್ಷ ಜನಕ್ಕೆ ಲೋನ್ ಕೊಟ್ಟಿದೆ, ಮುದ್ರಾ ಸ್ಕೀಮ್ ಅಲ್ಲಿ ಲೋನ್ ಕೊಟ್ಟಿದೆ ಸರ್. ಎಷ್ಟು ಅಂತ ಹೇಳಲ್ಲ. ದಟ್ ಈಸ್ ವೇರ್ ದೇರ್ ಅದರಲ್ಲಿ ಅಪ್ಪರ್ ಲಿಮಿಟ್ 10 ಲಕ್ಷ ಬಿಡಿ, ಅದಕ್ಕಿಂತ ಜಾಸ್ತಿ ಇಂಟೆಲಿಜೆಂಟ್ ಅನ್ನೋದು ಅಲ್ಲ. 10 ಲಕ್ಷಕ್ಕಿಂತ ಜಾಸ್ತಿ ಕೊಡಕ್ ಆಗೋದಿಲ್ಲ ಬಿಡಿ. ಅದ್ರ 53,000 ಕೋಟಿ ಸಾಲ ಇದ್ದಿದ್ದು ಇವತ್ತು 1,56,000 ಲಕ್ಷದ ಕೋಟಿ ಸಾಲ ಇದೆ ಇವತ್ತು. ಯಾಕೆ ಸಾಲ ಆಯಿತು ಅಂತ ಹೇಳಲ್ಲ ಇವರು. ಬರೀ ಯಾವಾಗಲೂ ಒಂದು ಟೆಕ್ನಿಕಲ್ ನೇಮ್, ಫಿಸಿಕಲ್ ಡೆಫಿಸಿಟ್ ವರ್ಸಸ್ ರೆವಿನ್ಯೂ ರೆಸಿಪ್ಟ್ಸ್. ಆಯ್ತಪ್ಪ, ಕಾಮನ್ ಮ್ಯಾನ್ಗೆ ಅರ್ಥ ಆಗಲಿ. ನಾವು ಬಂದಾಗ ಈ ದೇಶದ ಸಾಲ 53,000 ಕೋಟಿ ಇತ್ತು, ಇವತ್ತು ನಾವು 1,56,000 ಕೋಟಿ ಸಾಲಕ್ಕೆ ತಂದಿದ್ದೀವಿ. ದಟ್ ಮೀನ್ಸ್ ನಾವು ಬಾರೋಯಿಂಗ್ ಜಾಸ್ತಿ ಮಾಡ್ತಾ ಇದ್ದೀವಪ್ಪ. ಇನ್ವೆಸ್ಟ್ಮೆಂಟ್ ಅದಾನಿಗೋ ಅಂಬಾನಿಗೋ ಎಲ್ಲೋ ಮಾಡಿಕೊಡ್ತಾ ಇದ್ದೀವಿ. ಅದನ್ನು ಈ ದೇಶಕ್ಕೆ ಹೇಳ್ಬೇಕಲ್ಲ ಸರ್. ಇದನ್ನು ಬರೀ ಟೆಕ್ನಿಕಲ್ ವರ್ಡ್ಸ್ ಹೇಳಿದ್ರೆ ಕಾಮನ್ ಮ್ಯಾನ್ಗೆ ಹೆಂಗೆ ಅರ್ಥ ಆಗುತ್ತೆ? ಕಾಮನ್ ಮ್ಯಾನ್ಗೆ ರೀಚ್ ಆಗೋ ಥರ ಹೇಳಬೇಕು. ಲಾಸ್ಟ್ ಇಯರ್ ಬಜೆಟಲ್ಲಿ ನಾವು ಒಂದು 14 ಲಕ್ಷ ಮನೆ ಕಟ್ತೀವಿ ಅಂತ ಹೇಳಿದ್ವಿ, ಒಂದು 10% ಸಾಧನೆ ಮಾಡಿದ್ದೀವಿ, 1.5 ಲಕ್ಷ ಕಟ್ಟಿದ್ದೀವಿ. ಒಂದು 50,000 ಅಂಗನವಾಡಿ ಕಟ್ತೀವಿ ಅಂತ ಹೇಳಿದ್ವಿ, ಒಂದು ಬರೀ 7,000 ಕಟ್ಟಿದ್ದೀವಿ. ದಿಸ್ ಆಲ್ಸೋ ಅಚೀವ್ಮೆಂಟ್. ಹೇಳ್ಬೇಕಾದ್ರೆ ಸರ್ ಏನಾಗುತ್ತೆ ಚರಣ್ ಗೌಡ್ರು, ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಿ ಸರ್, ಈ ಉದ್ಯಮಿಗಳನ್ನ ನಾವು ಎಷ್ಟು ಕೇವಲವಾಗಿ ಮಾತಾಡ್ಬಿಡ್ತೀವಿ. ಈ ದೇಶದ ಬೆಳವಣಿಗೆನಲ್ಲಿ ಅವರ ಪಾತ್ರವನ್ನ ನಾವು ಒಂದು ರೀತಿ ನಿಮಿಷ ಸರ್, ಒಂದೇ ಒಂದು ಮಾತು ಹೇಳ್ತೀನಿ, ಜಸ್ಟ್ ಆಸ್ ಅ ಮ್ಯಾಟರ್ ಆಫ್ ಎಕ್ಸಾಂಪಲ್. ಆಯ್ತಾ, ನೀವು ಅಂಬಾನಿ ಅದಾನಿ ಅಂತ ಹೆಸರು ಹೇಳಿದ್ರಿ, ನಾನು ಒಂದು ಮಾತು ಹೇಳ್ತೀನಿ ಸರ್. ಇವತ್ತು 5G ಬಂತು ಸರ್, ಯಾರ್ಯಾರ ಜೀವನ ಹೆಂಗೆ ಬದಲಾಗೋಯ್ತು ಸರ್? ಹೆಂಗೆ ಬದಲಾಗೋಯ್ತು? ಆ 5G ಸರ್ವಿಸ್ ತಂದವ್ರು ಯಾರು? ಡೆಫಿನೆಟ್ಲಿ ರಿಲಯನ್ಸ್ ಅಲ್ವಾ, ಅಂಬಾನಿ ಅಲ್ವಾ? ಅದರಿಂದ ಅಂದ್ರೆ ಏನ್ ಬರೀ ಶ್ರೀಮಂತರಿಗೆ ಸಹಾಯ ಆಯ್ತಾ ಚರಣ್ ಗೌಡ್ರೆ? ಆಕ್ಚುಲಿ ಸಹಾಯ ಆಗಿದ್ ಗ್ರಾಮೀಣ ಭಾಗದ ಜನರಿಗೆ. ಹೌದು, ಅವನು ಇವತ್ತು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ಕಲಿತಿದ್ದ ಸರ್. ನೋ ಡೌಟ್. ಮತ್ತೆ ಅಲ್ಲ ಸರ್, ಒಂದು 5G ನೋಡಿ ಸರ್, ಒಂದು 5G ಟೆಕ್ನಾಲಜಿ ಬಂತು. ಜಿಯೋ ಅಂತ ಒಂದು ರಿಲಯನ್ಸ್ ಸಬ್ಸಿಡರಿ ಕಂಪನಿ ದೇಶಕ್ಕೆ ಒಳ್ಳೇದು ಮಾಡ್ತು ಎಲ್ಲ. ನಾವೇ ಒಂದು BSNL ಕಂಪನಿ ಇಟ್ಕೊಂಡು ನಾವೇ ಒಂದು 3G ನಲ್ಲಿ ಮತ್ತೆ ಹೇಳ್ತೀರಲ್ಲ, ಗವರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್. ಅಲ್ಲ ಸರ್, ಕರೆಕ್ಟು. ನೆಹರು ಅವರು ಈ ದೇಶಕ್ಕೆ ಪ್ರಧಾನಿಯಾಗಿ ಬಂದಾಗ ಇದೇ ತರ ಯೋಚನೆ ಮಾಡಿದ್ರೆ ಎಲ್ಲಿಗೆ ಖಾಸಗಿ ಅವತ್ತಿನ ದಿನ ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೌಶಲ್ಯನೇ ಇರಲಿಲ್ಲ. ಆ ಕೌಶಲ್ಯ ಇರುವಂತ ಯುವಕರು, ಆ ವರ್ಕ್ ಫೋರ್ಸ್ ಇರಲಿಲ್ಲ. ಈ ದೇಶದ ಪ್ರಧಾನಿಗಳೇ ಜಿಯೋಗೆ ಬ್ರ್ಯಾಂಡ್ ಅಂಬಾಸಡರ್ ಆಗ್ತಾರೆ ಸರ್. ಈ ದೇಶದ ಪ್ರಧಾನಿಗಳು ನಾವು ಒಂದು ಇಟ್ಕೊಂಡಿದ್ದೀವಿ, 3Gನೋ 2Gನೋ ನಮ್ಮದು ಕುಂಡ್ತಾ ಇದೆ, ಇನ್ನ ಕಂಪ್ಲೀಟ್ ಮಾರಿಲ್ಲ. ಜಿಯೋಗೆ ಬ್ರ್ಯಾಂಡ್ ಅಂಬಾಸಡರ್ ಆಗ್ತಾರೆ ಸರ್. ದಿಸ್ ಈಸ್ ವೇರ್. ಈಗ ಎಲ್ಲಿ ನಾವು ಇಫ್ ಇಟ್ ಇಸ್ ಹೆಲ್ಪಿಂಗ್ ದ ನೇಷನ್, ವೈ ನಾಟ್ ಸರ್? ನಮ್ಮ BSNL ಮಾರ್ಬಿಡಿ ಸರ್, ಅವ್ರಿಗೆ ಆ ಟವರ್ ರೆಂಟ್ ಕೊಡ್ತೀರಾ ಅವ್ರಿಗೆ ಸರ್. ಇಟ್ ಈಸ್ ಇಂಡೈರೆಕ್ಟ್ಲಿ ಯು ಆರ್ ಬೆನಿಫಿಟಿಂಗ್ ಟು ಸಮ್ ಡಿಫೈನ್ಡ್. ಈ ಪ್ರಶ್ನೆ ಇದ್ರೆ ಸಮ್ ಡಿಫೈನ್ಡ್, ಈ ಪ್ರಶ್ನೆ ಇದ್ರೆ ಓಕೆ 100%. ಐ ಆಮ್ ನಾಟ್ ಅಗೇನ್ಸ್ಟ್ 5G, ಐ ಆಮ್ ನಾಟ್ ಅಗೇನ್ಸ್ಟ್ ಅಂಬಾನಿ, ಐ ಆಮ್ ನಾಟ್ ಅಗೇನ್ಸ್ಟ್ ಅದಾನಿ. ಬಟ್ ಎಲ್ಲಾ ರೈಲ್ವೆಗಳು ಅದಾನಿಗೆ ಸಿಗುತ್ತೆ, ಎಲ್ಲಾ ಬಂದರುಗಳು ಅದಾನಿಗೆ ಸಿಗುತ್ತೆ ಸರ್. ಸ್ಪರ್ಧೆನಲ್ಲಿ ಆಟ ಇದೆ ಸರ್. ನೀವು ಸರ್ಕಾರ ನಡೆಸಿರೋರು, ನಾವೇನ್ ಹೇಳಿದ್ರೆ ಈಡನ್ಬರ್ಗ್ ನೀವು ಹೇಳಿದ್ರಲ್ಲ BSNL ಅಂತ ಒಂದು ಸ್ಪರ್ಧಾತ್ಮಕ ವಾತಾವರಣ ಹೆಂಗ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಸರ್, ದ ಕನ್ಸ್ಯೂಮರ್ ಶುಡ್ ಬಿ ದ ಕಿಂಗ್. ಗ್ರಾಹಕ ರಾಜ ಆಗ್ಬೇಕು. ಅದಕ್ಕೆ ಯಾವಾಗ 10 ಜನ ಇದ್ದಾಗ 10 ಜನ ಹೋಗಿ ಒಬ್ಬನ ಮುಂದೆ ನಿಂತಾರೆ, ನನ್ನ ಹತ್ರ ತಗೋ ಅಂತ. ಅಲ್ಲಿ ಗ್ರಾಹಕ ರಾಜ ಸರ್. ಟುಡೇ ಇಟ್ ಇಸ್ ಅ ಕಾಂಪಿಟೇಟಿವ್ ವರ್ಲ್ಡ್. ಡೆಫಿನೆಟ್ಲಿ ಅಪ್ಗ್ರೇಡೇಷನ್ ಆಗಿಲ್ಲ ಅಂದ್ರೆ 100% ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅವ್ರು ಬದುಕಕ್ಕೆ ಆಗೋದಿಲ್ಲ. ಹಂಗಂತ ಸೇಮ್ ಟೈಮ್ ಇಲ್ಲಿ ಎಷ್ಟೋ ಜನ ಜೀವನ ನಡೆಸ್ತಾ ಇದ್ದಾರೆ ಸರ್. BSNL ಅಲ್ಲೂ ಊಟ ಮಾಡಿದವ್ರು ಇದ್ದಾರೆ. ಊಟ ಮಾಡೋರ್ನು ನೀವು ಯೋಚನೆ ಮಾಡ್ಬೇಕಲ್ಲ. ಜಸ್ಟ್ ಎಲ್ಲೋ ಇಲ್ಲಿ ಬಂತು, ಕಾಂಪಿಟೇಷನ್ ಇತ್ತು, ನಾಳೆ ಬೆಳಗ್ಗೆ ಮುಚ್ಚಿಬಿಡ್ತೀನಿ ಅಥವಾ ತಗೊಂಡ್ಬಿಡ್ತೀನಿ,
ಇನ್ನು ಈಗ ಪಬ್ಲಿಕ್ ಸೆಕ್ಟರ್ನ ಮುಚ್ಚೇ ಇಲ್ಲ ನೀವು. ಆಗ್ಲೇ ಒಂದು ಸಿಂಗಲ್ ಕಂಪನಿಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀನಿ. ಸರಿ ಏನ್ ಗೊತ್ತಾ, ಅಲ್ಲ ನಿಮ್ ಪ್ರಶ್ನೆನಲ್ಲಿ ಅರ್ಥ ಇದೆ, ದೇರ್ ಇಸ್ ನೋ ಪ್ರಾಬ್ಲಮ್ ದೇರ್. ಬಟ್ ಏನ್ ಗೊತ್ತಾ ಸರ್, ಒಂದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ನ ಡೈವೆಸ್ಟ್ ಮಾಡ್ತಾರೆ ಅಂದಾಗ ಆ ಡೈವೆಸ್ಟ್ಮೆಂಟ್ ಷರತ್ತುಬದ್ಧವಾಗಿರುತ್ತೆ. ಅಲ್ಲಿ ಇರೋರ್ನೆಲ್ಲ ಏಕ್ದಮಾಗಿ ನಾಳೆ ಬೆಳಿಗ್ಗೆಯಿಂದ ಬರಬೇಡ ನೀನು ಅಂತ ಹೇಳಕ್ ಆಗೋದಿಲ್ಲ. ಏರ್ ಇಂಡಿಯಾ ಆದಾಗ್ಲೂ ಕೂಡ ಅದೇ ರೀತಿಯ ಒಂದು ಚರ್ಚೆ ಆದ್ಮೇಲೆ ಆಗಿದ್ದು. ಇನ್ಫ್ಯಾಕ್ಟ್ ಸರ್, ಆ ಕೌಶಲ್ಯ ಅನ್ನೋದು ನಾನು ಏನ್ ಹೇಳ್ತಿದ್ನಲ್ಲ, ಸರ್ಕಾರಿ ಅನ್ನೋ ಒಂದು ಪದ ಬಂದ್ಬಿಟ್ರೆ ಆ ಕೌಶಲ್ಯದ ಮುಂದೆ ಒಂದು ಪ್ರಶ್ನೆ ಚಿಹ್ನೆ ಬಂದ್ಬಿಡುತ್ತೆ. ನನಗೆ ಏನ್ ಗೊತ್ತಾ ಸರ್, ನಾವಿಲ್ಲಿ ಕೆಲವೇ ವಿಷಯಗಳನ್ನ ಚರ್ಚೆ ಮಾಡೋದಕ್ಕೆ ತುಂಬಾ ಸಮಯ ತಗೊಂಡಿದ್ದೀವಿ. ನಾನು ರುದ್ರಮೂರ್ತಿ ಹತ್ರ ಕೆಲವೊಂದು ಕ್ವಿಕ್ ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ ಸರ್. ಈಗ ಒಂದಷ್ಟು ನಿಯಮಗಳು ನೀತಿಗಳಲ್ಲಿ ಸುಧಾರಣೆ ಆಗಬೇಕು ರುದ್ರಮೂರ್ತಿ ಅವರೇ. ನಾನೊಂದು ಮನೆ ಕೊಂಡ್ಕೊಳ್ಳೋಂಗಾಗ್ಲಿ, ಭಗವಂತನ ಆಶೀರ್ವಾದ ಇರಲಿ. 2 ವರ್ಷ ಆದ್ಮೇಲೆ ಮಾರಿದ್ರೆ ಅದು ಕ್ಯಾಪಿಟಲ್ ಗೇನ್ ಅಂತೆ, ಅದಕ್ಕೆ ನಾನು 20% ಟ್ಯಾಕ್ಸ್ ಕಟ್ಟಬೇಕಂತೆ. ಸರ್ ಇದ್ಯಾವ ನ್ಯಾಯ ಸರ್? ಫಸ್ಟ್ ಆಫ್ ಆಲ್ ನಾನು ಕೊಂಡ್ಕೊಂಡಿದ್ದೀನಿ, ಅದು ಏನೇನು ಕಷ್ಟಪಟ್ಟು ಕೊಂಡ್ಕೊಳ್ಳೋ ನನಗೆ ಗೊತ್ತು. ಅದು 2 ವರ್ಷ ಆದ್ಮೇಲೆ ನಾನು ಮಾರ್ತೀನಿ, ಅದೇನು ಕಷ್ಟನೋ ಅಥವಾ ಯಾವುದಕ್ಕೋಸ್ಕರ ಮಾರ್ತೀನೋ ಅದು ಬಗ್ಗೆ ಯು ಕಾಲ್ ಇಟ್ ಕ್ಯಾಪಿಟಲ್ ಗೇನ್. 20% ಟ್ಯಾಕ್ಸ್. ಕೊಂಡ್ಕೊಳ್ಳೋದು ತಪ್ಪು, ಮಾರೋದು ತಪ್ಪು ಸರ್? ಇಲ್ಲ, ಇದೆಲ್ಲ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನ ನಾವು ಡೀಟೇಲ್ ಆಗಿ ನೋಡಿದ್ರೆ ನಿಖಿಲ್ ಅವ್ರೆ, ಇವತ್ತು ನಿನ್ನೆ ಬಂದಿರೋದಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವ್ ಯಾವ್ದೇ ಮನೆ ಪ್ರಾಪರ್ಟಿಯನ್ನ ಕೊಂಡ್ಕೊಂಡು ಅದನ್ನ ವಾಪಸ್ ಮಾರಿದಾಗ ಆ ಬಂದಿರುವಂತಹ ಲಾಭ, ಕ್ಯಾಪಿಟಲ್ ಗೈನ್ ಏನಿದೆ, ಅದನ್ನ ಮತ್ತೊಂದು ಮನೆಯಲ್ಲಿ ತಾವ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಎಕ್ಸಂಪ್ಷನ್ ಸಿಗುತ್ತೆ ತಿರ್ಗಾ. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಸರ್ ಒಂದೇ ಒಂದು ಮಾತು ಸರ್, ನನಗೆ ಮಾರಕ್ ಇಷ್ಟ ಇಲ್ಲ, ನಾನು ಇನ್ನೊಂದು ಮನೆ ಕೊಂಡ್ಕೊಳಕ್ ಇಷ್ಟ ಇಲ್ಲ, ನಾನು ಬರೀ ದುಡ್ಡು ಇಟ್ಕೋಬೇಕು, ನಾನು ದೇಶ ಸುತ್ತೀನಿ, ನನಗೆ ಮನೆನೇ ಬೇಡ. ವೈ ಆರ್ ಯು ಟೇಕಿಂಗ್ ಮೈ ಮನಿ ಅವೇ ಫ್ರಮ್ ಮೀ? ನಾನು ಅವತ್ತು ಇನ್ವೆಸ್ಟ್ ಮಾಡಿದ್ದೆ, ಆ ಇನ್ವೆಸ್ಟ್ ಮಾಡಿದಾಗ್ಲೂ ನಾನು ಟ್ಯಾಕ್ಸ್ ಕಟ್ಟಿದೆ, ಮನೆ ಕೊಂಡ್ಕೊಂಡಾಗ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಕೊಂಡ್ ಬಂದೆ, ಎಲ್ಲ ಮಾಡಿದೆ ಸರ್ಕಾರಕ್ಕೆ. ನಾನು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದೆ, ನನಗೆ ಲಾಭ ಬಂತು, ಆ ಲಾಭದಲ್ಲೂ ನೀವು ಕೇಳಿದ್ರೆ ಸರ್ ಕಮಾನ್. ಇಲ್ಲಿ ಏನಾಗುತ್ತೆ, ನಿಮಗೆ ಬೇರೆ ಬಾಂಡ್ಸ್ ಗಳಲ್ಲೂ ಕೂಡ ತಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ, ಇವಾಗ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಬಾಂಡ್ಸ್, ಈ ತರ ಕೆಲವೊಂದು ಬಾಂಡ್ಸ್ ಗಳಲ್ಲೂ ಕೂಡ ತಾವು ಏನ್ ಕ್ಯಾಪಿಟಲ್ ಗೇನ್ ಬಂದಿರುತ್ತೆ ಮನೆ ಮಾರಿರೋದ್ರಿಂದ, ಆ ದುಡ್ಡನ್ನ ಈ ಬಾಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ತಾವು ಟ್ಯಾಕ್ಸಿನ ಏನು ಪರಿಮಿತಿಗೆ ಬರ್ದರಂಗೆ ಎಕ್ಸಂಪ್ಷನ್ ಅನ್ನ ಖಂಡಿತವಾಗ್ಲೂ ಕ್ಲೈಮ್ ಮಾಡಬಹುದು. ಆದ್ರೆ ತಮ್ಮ ಪಾಯಿಂಟ್ ಅನ್ನ ನಾನು ಇನ್ನೊಂದು ತರದಿಂದ ನೋಡೋದಾದ್ರೆ, ಎಸ್ಪೆಷಲಿ ಅಫೋರ್ಡಬಲ್ ಹೌಸಿಂಗ್, 45 ಲಕ್ಷದವರೆಗೂ ಕೊಂಡುಕೊಳ್ಳುವಂತಹ ಮನೆಗಳಿಗೆ ಏನು ಇವಾಗ ಅಫೋರ್ಡಬಲ್ ಹೌಸಿಂಗ್ ಅನ್ನ ಎಂಕರೇಜ್ಮೆಂಟ್ ಕೊಡೋದಕ್ಕೋಸ್ಕರ ಈ ಬಜೆಟ್ ನಲ್ಲಿ ಈಗ 45 ಲಕ್ಷಕ್ಕೆ ಯಾವುದೇ ಒಳ್ಳೆ ಮನೆಯನ್ನ ನಾವು ಅಫೋರ್ಡಬಲ್ ಹೌಸಿಂಗ್ ಅಂಡರ್ ತಗೊಂಡ್ ಬರೋದು ಕಷ್ಟ ಆಗೋದ್ರಿಂದ ಆ ಲಿಮಿಟ್ ಅನ್ನ ಬೇಕಾದ್ರೆ ಅಪ್ ಟು 60 ಲ್ಯಾಕ್ಸ್ ಅಥವಾ 70 ಲ್ಯಾಕ್ಸ್ ವರೆಗೂ ಖಂಡಿತವಾಗ್ಲೂ ಇನ್ಕ್ರೀಸ್ ಮಾಡಬಹುದು. ಜೊತೆಗೆ ಇವಾಗ ಏನು ಸಾಲ ತಗೊಂಡು ಮನೆಯನ್ನ ಅನೇಕ ಜನ ತಗೊಂಡಿರ್ತಾರೋ ಅವ್ರಿಗೆ ಬರೀ 2 ಲಕ್ಷದವರೆಗೂ ಬೆನಿಫಿಟ್ ಟ್ಯಾಕ್ಸ್ ಡಿಡಕ್ಷನ್ ಸೆಕ್ಷನ್ 24B ಅಲ್ಲಿ ಕೊಡ್ತಾರಲ್ಲ, ಆ 2 ಲಕ್ಷ ಲಿಮಿಟ್ ಅನ್ನ ಖಂಡಿತ ಒಂದು 3 ಲಕ್ಷಕ್ಕೆ ಮಾಡಿದ್ರೆ ಈ ಮೋದಿಯ ಕನಸೇನಿದೆ, ಎಲ್ಲರಿಗೂ ಕೂಡ ಒಂದು ಮನೆ ಅನ್ನೋದು ಇರ್ಲೇಬೇಕು ಅಂತ ಕನಸೇನ್ ಮೋದಿ ಅವ್ರು ಇಟ್ಕೊಂಡಿದ್ದಾರೆ, ಅದು ಸಾಕಾರ ಆಗೋದಕ್ಕೆ ಈ 24B ಅಲ್ಲಿ ಇರುವಂತಹ ಡಿಡಕ್ಷನ್ ಲಿಮಿಟ್ ಅನ್ನ 2 ಲಕ್ಷದಿಂದ ಒಂದು 2.5 ಲಕ್ಷ ಅಥವಾ 3 ಲಕ್ಷಕ್ಕೆ ಇನ್ಕ್ರೀಸ್ ಮಾಡ್ಲಿ. ಹಾಗೂ ಅಫೋರ್ಡಬಲ್ ಹೌಸಿಂಗ್ ಗೆ ಏನ್ 45 ಲ್ಯಾಕ್ ಲಿಮಿಟ್ ಇದೆ ಅದನ್ನ ಒಂದು 60 ಅಥವಾ 70 ಲ್ಯಾಕ್ಸ್ ಮಾಡುವ ಮುಖಾಂತರ ಎಲ್ಲರ ಸಾಮಾನ್ಯ ಜನರ ಕನ್ಸು, ನಾನು ಕೂಡ ಒಂದ್ ಮನೆ ಇಡ್ಕೋಬೇಕು ಅಂತ ಯಾರಿದ್ದೀರಾ ಅಥವಾ ತಗೋಬೇಕು ಅಂತಿದಾರಲ್ಲ ಅವ್ರಿಗೆ ಎಂಕರೇಜ್ಮೆಂಟ್ ಕೊಟ್ಟಂಗೆ ಆಗುತ್ತೆ. ನೀವು ಸೆಕ್ಷನ್ 24 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಹೇಳಿದ್ದೀರಿ, ನಾನು ಅದನ್ನ ಬರ್ಕೊಂಡ್ ಬಂದಿದ್ದೆ, ನೀವು ನಾನು ಕೇಳೋದಕ್ಕೂ ಮುಂಚೆನೆ ಹೇಳಿದ್ದೀರಿ ಸರ್. 2016ರಲ್ಲಿ ಶುರು ಆಯ್ತು ಸರ್ ಒಂದು ಸ್ಕೀಮು, 2022ಕ್ಕೆ ಅದು ಮುಗಿಬೇಕಾಗಿತ್ತು, ಈಗ ಅದನ್ನ 2027 ತನಕ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತಿದ್ದಾರೆ ಸರ್. ನಾನು ಮಾತಾಡ್ತಿರೋದು ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಬಗ್ಗೆ. ನಮ್ಮ ಜನರಿಗೆ ನಮಗೆ ಅರ್ಥ ಆಗೋಂಗೆ ಇದನ್ನ ವಿವರಿಸಬಹುದಾ? ಅಂದ್ರೆ ನಾಳೆ ಜನ ಇದನ್ನ ಯಾಕೆ ಗಮನಿಸಬೇಕು ಅಂತ. ಅಲ್ಲ, ಈ ಎಕ್ಸಂಪ್ಷನ್ ಏನಿದೆ ಹಾಗೂ ಈ ಎಕ್ಸ್ಟೆನ್ಷನ್ ಏನಿದೆ, ಇದು ಎರಡೂ ಕೂಡ ಖಂಡಿತವಾಗ್ಲೂ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಪೀಪಲ್ ಅವರು ಮನೆ ಕಟ್ಟಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆಯಲ್ಲ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಈ ಪ್ರಶ್ನೆ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಆಗತ್ತೆ. ಹಾಗೂ ಕಾಮನ್ ಮ್ಯಾನ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಮೋದಿ ಅವರು ಕೂಡ ಅವರ ಕನ್ಸಿರೋದು ಇದೇನೆ, ಇನ್ನ ನೆಕ್ಸ್ಟ್ 5 years ಒಳಗಡೆ, ಅಂದ್ರೆ ಅವ್ರ ಲಾಸ್ಟ್ ಬಜೆಟ್ ಅಲ್ಲಿ ಈ ಮಾತುಗಳನ್ನು ಕೂಡ ತಿಳಿಸಿದ್ರು, ನೆಕ್ಸ್ಟ್ 5 years ಒಳಗಡೆ ಪ್ರತಿಯೊಬ್ಬರ ಮನುಷ್ಯನ ಹತ್ರ ಅಟ್ಲೀಸ್ಟ್ ಒಂದ್ ಮನೆ ಅವನು ಓನ್ ಆಗಿ ಇಡ್ಕೊಳೋದು ಒಳ್ಳೇದು ಅನ್ನೋದ್ರಿಂದಾನೇ ಈ ಅಫೋರ್ಡಬಲ್ ಹೌಸಿಂಗ್ ಆಗಿರ್ಬೋದು, ಈ ಕ್ರೆಡಿಟ್ ಎಕ್ಸ್ಟೆನ್ಷನ್ ಲಿಮಿಟ್ಸ್ ಗಳಾಗಿರ್ಬೋದು, ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಅಲ್ಲಿ ಏನ್ ಎಕ್ಸಂಪ್ಷನ್ ಕೊಡ್ತಿದ್ದಾರೆ ಅದಾಗಿರ್ಬೋದು. ಹಾಗೂ ಇಲ್ಲಿ ಮುಖ್ಯವಾಗಿ ಇವಾಗ ಏನ್ ಆಗ್ತಾ ಇದೆ, ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಆಗತ್ತೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗತ್ತೆ, ನಾವು ಕಟ್ಟುವ EMI ಏನಿದೆ, ಅನೇಕ ಜನ ಇವತ್ತೇನ್ ಮನೆ ತಗೊಂತಾರೆ
ಅರ್ಧ ದುಡ್ಡನ್ನ ಅವರ ಸೇವಿಂಗ್ಸ್ ಅಲ್ಲಿ ಕೊಟ್ರೆ ಇನ್ನು ಅರ್ಧ ಸಾಲ ಮಾಡೇ ತಗೊಂತಾರೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ನೀವು ಕಟ್ಟುವ EMI ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಇಂಥ ಡಿಡಕ್ಷನ್ ಹಾಗೂ ಎಕ್ಸಂಪ್ಷನ್ಸ್ ಗಳನ್ನ ಕೊಡುವ ಮುಖಾಂತರ ನೀವು ಖಂಡಿತವಾಗ್ಲೂ ಹೋಮ್ ಬಯರ್ಸ್ಗೆ ಎಂಕರೇಜ್ಮೆಂಟ್ ಅನ್ನ ಕೊಡಬಹುದು. ಈಗ ಇನ್ಫ್ಲೇಷನ್ ಅಥವಾ ಇಂಟ್ರೆಸ್ಟ್ ರೇಟ್ ಎರಡೂ ಕೂಡ ಜಾಸ್ತಿ ಇರೋದ್ರಿಂದ ಈ ಡಿಡಕ್ಷನ್ಸ್ ಗಳನ್ನ ಕೊಡೋದ್ರಿಂದ ಮನೆ ಕಟ್ಟೋರ್ಗೆ ಖಂಡಿತವಾಗ್ಲೂ ಖುಷಿ ಸುದ್ದಿ ಆಗುತ್ತೆ. ಆದ್ರೆ ನನ್ನ ಪ್ರಕಾರ ನಾಳಿನ ಬಜೆಟ್ ನಲ್ಲಿ ಅಟ್ಲೀಸ್ಟ್ ಆ 2 ಲಕ್ಷದ ಲಿಮಿಟ್ ಏನಿದೆ ಅದನ್ನ 2.5 ಲಕ್ಷ ಮಾಡ್ಲಿ. ಈ 45 lakhs ಏನು ಅಫೋರ್ಡಬಲ್ ಹೌಸಿಂಗ್ ಗೆ ಏನ್ ಲಿಮಿಟ್ ಇದೆ ಆ ಕ್ಯಾಪಿಟಲ್ ಲಿಮಿಟ್ ಅನ್ನು ಕೂಡ ಒಂದು 60 ಲಕ್ಷ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ರೈಟ್. ಅಲ್ಲ, ನನ್ನ ಸಮಯ ಬಹಳ ಕಮ್ಮಿ ಇದೆ. ಪ್ರಕಾಶ್ ಕಮ್ಮರಡಿ ಅವರೇ, ವೆರಿ ಕ್ವಿಕ್ಲಿ ಸರ್, ರೈತ ಕೇಂದ್ರಿತ ನಿಯಮ, ರೈತ ಕೇಂದ್ರಿತ ಒಂದಷ್ಟು ನಿರ್ಧಾರಗಳ ಘೋಷಣೆ ಅಂದ್ರೆ ಒಂದ್ 2-3 ವಿವರ್ಸ್ ಹೇಳ್ಬೋದಾ? ನೋಡಿ, 2018ರಲ್ಲಿ, ಯಾಕಂದ್ರೆ 19ಕ್ಕೆ ಜನರಲ್ ಎಲೆಕ್ಷನ್ ಇತ್ತು, ಒಳ್ಳೆಯದಾದಂತ ರೈತರ ಪ್ರವಾದಕ್ಕೆ ಸ್ವಲ್ಪ ಹೇಳ್ಕೊಳ್ಳುತ್ತೆ ಬಜೆಟ್ ಕೊಟ್ಟಿದ್ದಾರೆ. ಅಲ್ಲಿ ಬೆಲೆ ವಿಚಾರಕ್ಕೆ ಹೇಳಿದ್ನಲ್ಲ, PM ಆಶಾ ಅಂತ ಹೇಳ್ಬಿಟ್ಟು, ಅಂದ್ರೆ ನೀವು ಹೇಳಿದ್ರಲ್ಲ ಖಾಸಗೀಕರಣ, ಖಾಸಗಿ ವ್ಯಾಪಾರಸ್ಥರಿಗೂ ಕೂಡ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿದ್ದೇ ಆದಲ್ಲಿ ಯಾವ ರೀತಿಯ ಅವರಿಗೆ ಒಂದು ಪ್ರೋತ್ಸಾಹ ಕೊಡ್ಬೋದು ಅಂತ ಹೇಳಿ. ಎರಡನೇದು ನಾನು ಬಹಳ ಮುಖ್ಯವಾಗಿ ಹೇಳುವಂಥದ್ದು, ಈಗಿನ ಸರ್ಕಾರ ಅವರೇ ಒಂದು ಘೋಷಣೆ ಮಾಡಿರತಕ್ಕಂಥ ವಿಚಾರಗಳಿದಾವಲ್ಲ, ಅದನ್ನ ಬಹುಶಃ ಪ್ರಾಮಾಣಿಕವಾಗಿ ಮುಂದೆ ತಗೊಳ್ಳೋ ಪ್ರಯತ್ನ ಪಡಬೇಕು. ಒಂದು ಬಹಳ ಮುಖ್ಯ ವಿಚಾರ ಯಾವತ್ತೂ ಹೇಳ್ತೀನಿ, ಬಹುಶಃ ಇಲ್ಲಿವರೆಗೂ ಕೂಡ ಕೃಷಿ ಇಲಾಖೆ ಅಂತ ಕರಿತಾ ಇದ್ವಿ. ಆದ್ರೆ ಈ ಸರ್ಕಾರ ಬಂದ ತಕ್ಷಣ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಅಂತ ಮಾಡಿದ್ರು. ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಕೇಂದ್ರದ್ದು. ಅದಕ್ಕೂ ಬಹಳ ಮುಖ್ಯವಾಗಿ ನನಗೆ ಬಹಳ ಖುಷಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಉತ್ಪಾದನೆ ಅಂತ ಹೇಳ್ಬೇಕು ಅಂತ ಆದಾಗ ರೈತ ಆದಾಯ ಅನ್ನೋ ಘೋಷಣೆ ಬಂತು. ಅದು ಬಹುಶಃ ಹಿಂದಿನ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಲ್ಲ ಅರುಣ್ ಜೇಟ್ಲಿ ಮಾಡಿರೋದು. 5 ವರ್ಷದಲ್ಲಿ ಆದಾಯ ಡಬಲ್ ಮಾಡ್ತೀನಿ ಅಂತ. ಅದೇನೇ ಇರ್ಲಿ, ಡಬಲ್ ಆಯ್ತೋ ಇಲ್ವಾ, ಆದಾಯದ ವಿಚಾರದಲ್ಲಿ ರೈತ ಕಲ್ಯಾಣ ವಿಚಾರದಲ್ಲಿ ಅಧಿಕೃತವಾಗಿ ಘೋಷಣೆ ಸರ್ಕಾರದಿಂದ ಆಗಿದೆ. ಬಟ್ ಅದ ಒಂದು ಆ ಶಬ್ದ ಏನುಂಟು, ರೈತರ ಕಲ್ಯಾಣ ಮತ್ತು ಆದಾಯಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಬಹುಶಃ ಅವರೇ ಘೋಷಣೆ ಮಾಡಿ ಇಡ್ಬೋದು ಅಂತ ಹೇಳ್ತೀನಿ. ಆಮೇಲೆ ಹೇಳಿದ್ನಲ್ಲ, 2019ರಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ಬಂದಂತ ಬೆಂಬಲ ಬೆಲೆಗೆ ಒಂದು ರೀತಿಯ ಶಕ್ತಿ ಕೊಡ್ತಕ್ಕಂಥದ್ದು. ಬೆಂಬಲ ಬೆಲೆ ಬರೀ ಘೋಷಣೆ ಅಂತಲ್ಲ, ಆ ಘೋಷಣೆ ಅನ್ನುವಂಥದ್ದು ಕಾರ್ಯರೂಪಕ್ಕೆ ಬರಬೇಕು. ನಾನು ಹೇಳಿದಿಲ್ಲ, ಅವ್ರದ್ದೇ ಒಂದು ವರದಿ ಪ್ರಕಾರ ಬಂದಿರತಕ್ಕಂಥದ್ದು, ಶಾಂತಕುಮಾರ್ ವರದಿ ಪ್ರಕಾರ ಕೇವಲ 7% ಮಾತ್ರ ಅವರು ನಮ್ಮ ಅಶೋಕ್ ಗೌಡ್ರವರು 13 ಬೆಲೆ 14 26 ಬೆಲೆಗಳಿಗೆ ಬೆಳೆಗಳಿಗೆ ಬೆಂಬಲ ಬೆಲೆಯ ಘೋಷಣೆ 1960ರಿಂದ ಆಗ್ತಿದೆ. ಯಾವ ಸರ್ಕಾರ ಜಾಸ್ತಿ ಮಾಡಿಲ್ಲ, ಯಾರ ಸರ್ಕಾರ ಕಡಿಮೆನೆ ಮಾಡಿಲ್ಲ. ಆಮೇಲೆ UPA ಅವಧಿಯಲ್ಲಿ ಅವ್ರದ್ದೇ ವರದಿ ಪ್ರಕಾರ UPA ಅವಧಿಯಲ್ಲಿ ಕಂಪೌಂಡ್ ಆನ್ಯುವಲ್ ಗ್ರೋತ್ ಅಂತ್ವಿ, ಅಂದ್ರೆ ಪ್ರತಿ ವರ್ಷನೂ ಆಗಿರ್ತಕ್ಕಂಥ ಬೆಂಬಲ ಬೆಲೆ ಹೆಚ್ಚಳ ಈಗಿರ್ತಕ್ಕಂಥ ಸರ್ಕಾರದ ಅವಧಿಗಿಂತ ಜಾಸ್ತಿ ಇದೆ. ಎಕ್ಸೆಪ್ಟ್ ಈಗ ಬಂದಂತ ಸರ್ಕಾರ ಈ ದ್ವಿದಳ ಧಾನ್ಯಗಳಿಗೆ ಒಳ್ಳೆಯ ಬೆಲೆ ಕೊಟ್ಟಿದೆ. ಈಗ ತೊಗರಿಗೆ 6,000ಕ್ಕಿಂತ ಹೆಚ್ಚು ಸಿಗ್ತಾ ಇದೆ. ನಾನು ಹೇಳ್ತಿರೋದಿಷ್ಟೇ, ಬೆಂಬಲ ಬೆಲೆ ಎಲ್ಲ ಖಾತ್ರಿ ಗಳಿಸೋದು, ರೈತರಿಗೆ ಸಿಕ್ಕಬೇಕು, ಭರವಸೆ ಸಿಗತಕ್ಕಂಥದ್ದು. ಒಂದು ರೈತರ ಕಲ್ಯಾಣ ಮತ್ತು ಆದಾಯದ ವಿಚಾರದಲ್ಲಿ ಪ್ರಾಮಾಣಿಕವಾದಂತ ಬರೀ ಭರವಸೆಗಳು ಮಾತ್ರ ಬೇಡ. 5 ವರ್ಷಕ್ಕೆ ಡಬಲ್ ಮಾಡ್ತೀವಿ ಅಂತನಲ್ಲ. ನಮ್ಮದೇ ಆದಂತ ರಾಜ್ಯದ ಒಬ್ಬ ದೊಡ್ಡ ಅಧಿಕಾರಿ ಅಶೋಕ್ ದಳವಾಯಿಯವರ ನೇತೃತ್ವದಲ್ಲಿ 7 ವಾಲ್ಯೂಮ್ಗಳ ಒಂದು ವರದಿ ಇದೆ, ಯಾವ ರೀತಿ ಡಬಲಿಂಗ್ ದ ಫಾರ್ಮರ್ಸ್ ಇನ್ಕಮ್ ಅಂತ. ಇವೆಲ್ಲ ಅವ್ರದ್ದೇ ಯೋಜನೆ, ಖಂಡಿತ ಸ್ವಾಗತಾರ್ಹವಾದಂತ ಇದು. ಪ್ರಕಾಶ್ ಅವರೇ, ನೀವು ಏನೇನು ವಿಷಯಗಳನ್ನ ಉಲ್ಲೇಖ ಮಾಡಿದ್ದೀರಿ, ಬಹುಶಃ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಆರೋಪಗಳಿಗೆ ನಾಳೆ ಆ ಬಜೆಟ್ನಲ್ಲಿ ಉತ್ತರ ಮತ್ತೆ ಸ್ಪಷ್ಟೀಕರಣ ಸಿಗಬಹುದಾ ಅನ್ನೋ ನಿರೀಕ್ಷೆಯ ಜೊತೆಗೆ ಈ ಚರ್ಚೆಯನ್ನು ಮುಗಿಸ್ತೀನಿ. 2ನೇ ಚರ್ಚೆಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಇಷ್ಟು ಜನ ತಜ್ಞರು ಅನುಭವಿ ಮಾತುಗಳು ಆಡಬೇಕಾದ್ರೆ 2ನೇ ಚರ್ಚೆಗೆ ಹೋಗೋ ಸಮಯ ಸಿಗಲಿಲ್ಲ. ಮತ್ತೊಮ್ಮೆ ಆ ಚರ್ಚೆ ಮಾಡೋಣ. ಕವಿತಾ ರೆಡ್ಡಿ ಅವರೇ, ಪ್ರಕಾಶ್ ಅವರೇ, ರುದ್ರಮೂರ್ತಿ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು. ಇಲ್ಲಿ ನನ್ನ ಜೊತೆ ಚರಣ್ ಗೌಡ್ರು, ಅಶೋಕ್ ಗೌಡ್ರು, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.